भूतले श्रीमते भक्ति स्वामिनिति नामिने नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे वंदेहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्ण 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 हरे 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 राम 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 हरे हरे कृष्ण। हिंदी अनुवाद चाहिए आपको? हिंदी तो कर देंगे पीछे। You will be able to do Hindi translation? Not so good. So one of you will do translation? Okay. ओम नमो भगवते वासुदेवाय ओम नमो भगवते ओम नमो भगवते वासुदेवाय ओम नमो भगवते ओम नमो भगवते वासुदेवाय ओम नमो भगवते वासुदेवाय। हिंदी अनुवाद करेंगे, आप पीछे बैठ जाए फिर। हाँ अंदर बैठ जाए। Some can come front. ಆಗೆ ಒಂದು ಪುರಾಣ ಇದೆ, ನಿಮಗೆಲ್ಲ ಗೊತ್ತಲ್ಲ, ಶ್ರೀಮದ್ ಭಾಗವತಂ ಅಂತ ಹೇಳಿ. ಎಷ್ಟೋ ಜನ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ನೀವೆಲ್ಲ ಭಾಗವತಂ ತಗೊಂಡಿದ್ದೀರಾ. ಸೊ ಅದು ಮೂಲತಃ ಪರೀಕ್ಷಿತ್ ಮಹಾರಾಜ್ಗೆ ಶುಕದೇವ್ ಗೋಸ್ವಾಮಿ ಹೇಳಿದ್ದು. ಪರೀಕ್ಷಿತ್ ಪಾಂಡವರ ಮೊಮ್ಮಗ ಅವನು. ಕುರುಕ್ಷೇತ್ರ ಯುದ್ಧ ಆದ ನಂತರ ಯುಧಿಷ್ಠಿರ ರಾಜನಾದ, ಚಕ್ರವರ್ತಿ ಆದ. ಅದಾದ ನಂತರ ಪಾಂಡವರು ವಾನಪ್ರಸ್ಥ ತಗೊಂಡ ನಂತರ ಪರೀಕ್ಷಿತನಿಗೆ ರಾಜನಾಗಿ ಮಾಡಿ ಹೋಗ್ತಾರೆ ಅವರು. ಪರೀಕ್ಷಿತ ಅರ್ಜುನನ ಮೊಮ್ಮಗ, ಅಂದರೆ ಅಭಿಮನ್ಯುನ ಮಗ. ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಾಗ ಅವನ ಹೆಂಡತಿ ಉತ್ತರಾಯ ಗರ್ಭದಲ್ಲಿದ್ದ ಪರೀಕ್ಷಿತ್. ಸೊ ಆಮೇಲೆ ಪರೀಕ್ಷಿತ್ ಎಷ್ಟೋ ವರ್ಷ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡಿದ. ಸೊ ಆಗಿನ ಕಾಲದಲ್ಲಿ ಈ ಹಸ್ತಿನಾಪುರದ ರಾಜರು ಪೂರಾ ವಿಶ್ವದ ಚಕ್ರವರ್ತಿಗಳಾಗಿರ್ತಿದ್ರು. ಸೊ ವಿಶ್ವವನ್ನೇ ಅವರು ಆಳ್ತಾ ಇದ್ರು. ಸೊ ಎಷ್ಟೋ ವರ್ಷ ಆಳಿದ ನಂತರ ಒಂದ್ಸಲ ಕಾಡಿಗೆ ಇದನ್ನು ಮಾಡಲಿಕ್ಕೆ ಹೋದಾಗ, ಹಂಟಿಂಗ್ ಶಿಕಾರ ಮಾಡಲಿಕ್ಕೆ ಹೋದಾಗ, ಬೇಟೆ ಆಡಲಿಕ್ಕೆ ಹೋದಾಗ, ಯಾಕಂದರೆ ಕ್ಷತ್ರಿಯರಿಗೆ ಬೇಟೆ ಆಡಲು ಅನುಮತಿ ಇತ್ತು ಆಗಿನ ಕಾಲದಲ್ಲಿ. ಯಾಕಂದರೆ ಅವರು
ಯುದ್ಧವ ಕಲೆಯನ್ನು ಹೀಗೆ ಬೇಟೆಯಾಡಿ ಅವರು ಕಲಿತಾ ಇದ್ರು ಅವರು. ಸೊ ಬೇಟೆ ಆಡೋದಂದರೆ ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳ ಅಲ್ಲ, ಸಿಂಹ ಹುಲಿಯನ್ನ ಜೊತೆ ಯುದ್ಧ ಮಾಡೋದು. ಸೊ ಆ ಥರ ಅವರು ಯುದ್ಧ ಕಲೆಯನ್ನು ಕಲಿತಾ ಇದ್ರು ರಾಜರು, ಕ್ಷತ್ರಿಯರು. ಸೊ ಈಗಿನ ಕಾಲದಲ್ಲಿ ಎಲ್ಲರೂ ಏನು ಚಿಕನ್ನು ಮಟನ್ನು ಕಸಾಯಿ ಖಾನೆಯಿಂದ ಚಿಕನ್ ಮಟನ್ನು ತೊಗೊಂಡು ಬಂದು ತಿಂತಾರೆ. ಸೊ ಈಗಿನ ರಾಜಕಾರಣಿಗಳು. ಸೊ ಆ ಥರ ಅಲ್ಲ, ಮೊದಲಿನ ಕಾಲದಲ್ಲಿ ಈ ಥರ ಅವರು ಯುದ್ಧ ಕಲೆಯನ್ನು ಕಲಿತಾ ಇದ್ರು. ಒಂದು ಸಲ ಬೇಟೆ ಆಡ್ಲಿಕ್ಕೆ ಹೋದಾಗ ಪರೀಕ್ಷಿತನಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಸೊ ಹಸಿವು ಬಾಯಾರಿಕೆ ಆಗಿ ಸೊ ಅವನು ಅಲ್ಲಿ ಶಮೀಕ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಸೊ ಶಮೀಕ ಋಷಿ ಅವಾಗ ಏನು ಮಾಡ್ತಾಯಿದ್ರು, ಅವರು ಕುಂತು ಧ್ಯಾನ ಮಗ್ನರಾಗಿದ್ರು ಅವರು. ಸೊ ಪರೀಕ್ಷಿತ್ ಬಂದದ್ದು ಗೊತ್ತಾಗಲಿಲ್ಲ. ಸಾಮಾನ್ಯವಾಗಿ ರಾಜ ಬಂದರೆ ರಾಜನ ಜೊತೆ ಎಷ್ಟೋ ಸೈನಿಕರು ಇರ್ತಾರೆ, ಅವನ ಸೊ ಸಂಗಡಿಗರು ಇರ್ತಾರೆ. ಆದರೂ ಇವರು ಎಷ್ಟು ಮಗ್ನನಾಗಿದ್ರಂದರೆ ಧ್ಯಾನದಲ್ಲಿ, ಅವರು ಬಂದದ್ದು ಶಮೀಕ ಋಷಿಗೆ ಗೊತ್ತಾಗಲಿಲ್ಲ. ಸೊ ಪರೀಕ್ಷಿತನಿಗೆ ಸಾಮಾನ್ಯವಾಗಿ ನಾವು ಹಸಿವು ನೀರಡಿಕೆ ಆದಾಗ ನಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ, ಹೌದಲ್ಲ? ನಾವು ಸೊ ನಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ. ಅದಕ್ಕೋಸ್ಕರ ಪರೀಕ್ಷಿತನಿಗೂ ತುಂಬ ಮಾನಸಿಕ ಆವಾಗ ತುಂಬ ಅಂದರೆ ಡಿಸ್ಟರ್ಬ್ ಆಗಿ, ಸೊ ಅವನೇನು ಮಾಡಿಬಿಟ್ಟ, ಅವನೇನು ತಿಳ್ಕೊಂಡ, ಶಮೀಕ ಋಷಿ ನನ್ನನ್ನು ಅವಾಯ್ಡ್ ಮಾಡಲಿಕ್ಕೆ ಅವರು ಧ್ಯಾನ ಮಾಡುವ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಂಥೇಳಿ ತಿಳ್ಕೊಂಡು ಅಲ್ಲಿ ಒಂದು ಸತ್ತ ಹಾವನ್ನು ಅವರ ಕೊರಳಿಗೆ ಹಾಕಿಬಿಡ್ತಾನೆ. ಒಂಥರ ಅಪಮಾನ ಮಾಡ್ತಾನೆ. ಸೊ ಅವಾಗ ಹೋಗಿ ಅದು ಆ ಥರ ಅಪಮಾನ ಮಾಡಿ ಅವನು ಹೋಗಿಬಿಡ್ತಾನೆ ತಮ್ಮ ರಾಜಧಾನಿಗೆ. ಸೊ ಆ ಅಪಮಾನ ಮಾಡಿದ್ದು ಶೃಂಗಿ ಅಂಥೇಳಿ ಶಮೀಕ ಋಷಿ ಪುತ್ರ, ಅವನು ತರುಣ ಬ್ರಾಹ್ಮಣ. ಸೊ ಅವನಿಗೆ ಅದು ಗೊತ್ತಾಗತ್ತೆ. ಅವನು ಆಟ ಆಡ್ತಾ ಇದ್ದ, ಅವನು ತುಂಬ ಚಿಕ್ಕ ಹುಡುಗ. ಆದರೂ ಅವನಲ್ಲಿ ತುಂಬ ಬ್ರಹ್ಮ ಶಕ್ತಿ ಇತ್ತು, ಬ್ರಹ್ಮ ತೇಜಸ್ಸು ಶಕ್ತಿ ಇತ್ತು. ಸೊ ಅವನು ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಕೊಟ್ಬಿಡ್ತಾನೆ, 7 ದಿನದಲ್ಲಿ ನೀನು ಸರ್ಪ ಕಚ್ಚಿ ನೀನು ಸಾಯಿ ಅಂಥೇಳಿ, ಅವನು ಸಾಯಲಿ ಅಂಥೇಳಿ ಶಾಪ ಕೊಟ್ಬಿಡ್ತಾನೆ ಅವನು. ಸೊ ಅದು ಕೊಡಬಾರ್ದಾಗಿತ್ತು ಅವನು, ಆದರೂ ಅವನು ಆ ಥರ ಮಾಡಿದ. ಯಾಕಂದರೆ ಅವನಿಗೆ ತುಂಬ ಅಹಂಕಾರ ಇತ್ತು. ಅವನು ಇನ್ನೂ ಮಗ, ಚಿಕ್ಕ ಹುಡುಗ, ಅವನಿಗೆ ಅಷ್ಟು ಬುದ್ಧಿ ಇರಲಿಲ್ಲ. ಇಂಥ ಪರೀಕ್ಷಿತನಂಥ ರಾಜ ಮತ್ತೆ ಸಿಗುವುದು, ರಾಜ್ಯವನ್ನು ಸಮಾಜವನ್ನು ನಡೆಸಲಿಕ್ಕೆ ಸಿಗುವುದು ತುಂಬ ಕಷ್ಟ ಅಂಥೇಳಿ ಅವನಿಗೆ ಗೊತ್ತಿರಲಿಲ್ಲ. ಸೊ ಆ ಥರ ಅವನು ತನ್ನ ಜಂಬದಿಂದ, ಅಹಂಕಾರದಿಂದ ಬ್ರಾಹ್ಮಣ ಶಕ್ತಿಯನ್ನು ದುರುಪಯೋಗಪಡಿಸಿ ಅವನು ಶಾಪ ಕೊಟ್ಬಿಟ್ಟ. ಸೊ ಅವಾಗ ಪರೀಕ್ಷಿತ ಏನು ಮಾಡಿದರು, ನಮಗೆ ಸಾವು ಅಂಥೇಳಿ ಬರುವುದಿದ್ರೆ ನಾವೇನು ಮಾಡ್ತೀವಿ, ಏನೆಲ್ಲ ನಾವು ಉಪಾಯ ಮಾಡ್ತೀವಿ, ನಾವು ಹೇಗಾದರೂ ಮಾಡಿ ಇನ್ನೂ ಒಂದಷ್ಟು ದಿನ ನಾವು ಜೀವಿಸ್ಬೇಕು ಅಂಥೇಳಿ. ಸೊ ಈಗ ಎಷ್ಟೋ ಆಸ್ಪತ್ರೆಗಳು, ಡಾಕ್ಟರ್ ಕಡೆ ಹೋಗೋದು, ಬೇರೆ ಬೇರೆ ಥರ ಔಷಧಿ ತಗೊಳ್ಳೋದು, ಏನೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ಯಾರಿಗಾದರೂ ಕ್ಯಾನ್ಸರ್ ಆದರೆ ಸೊ ಹೋಗಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗೋದು. ಸೊ ಅಲ್ಲಿ ಆಪ್ರೇಷನ್ನು, ಸರ್ಜರಿ, ಅದು ಇದು ಅಂಥೇಳಿ ಏನೆಲ್ಲ ನಾವು ಮಾಡ್ತೀವಿ. ಆದರೆ ಪರೀಕ್ಷಿತ ಏನು ಮಾಡಿದರು, ಎಲ್ಲ ರಾಜ್ಯವನ್ನು ಬಿಟ್ಟು ತನ್ನ ಮಗ ಜನಮೇಜಯನಿಗೆ ರಾಜನನ್ನಾಗಿ ಮಾಡಿ ಅವನು ರಾಜ್ಯ ಬಿಟ್ಟು ಗಂಗಾ ನದಿಯ ತೀರದಲ್ಲಿ ಬಂದು ಎಲ್ಲ ಋಷಿ ಮುನಿಗಳಿಗೆ, ಅಲ್ಲಿ ಬಂದಿದ್ದ ಎಲ್ಲ ಋಷಿ ಮುನಿಗಳಿಗೇನು ಅವನು ಪ್ರಶ್ನೆ ಕೇಳಬೇಕಂತ ಹೇಳಿ, ನಾನೇನು ಮಾಡಬೇಕು, ನನ್ನ ಕರ್ತವ್ಯವೇನು, ಸಾವಿನ
ಹಂತದಲ್ಲಿರುವ ವ್ಯಕ್ತಿಯ ಕರ್ತವ್ಯ ಏನು ಅಂಥೇಳಿ ಪ್ರಶ್ನೆ ಮಾಡಲಿಕ್ಕೆ ಅವನು ಇಚ್ಛೆ ಪಡ್ತಾ ಇದ್ದ. ಸೊ ಆವಾಗ ಎಲ್ಲ ಋಷಿಮುನಿಗಳು ಅಲ್ಲಿ ಶುಕಮುನಿಗಳು ಬರ್ತಾರೆ. ಶುಕಮುನಿಗಳು ವೇದವ್ಯಾಸರ ಮಗ. ವೇದವ್ಯಾಸರ ಗೊತ್ತಲ್ಲ ನಿಮಗೆ, ಎಲ್ಲ ವೇದಗಳನ್ನು ಅವರು ಸಂಕಲನ ಮಾಡಿದವರು. ಸೊ ಅವರ ಮಗ ವೇದವ್ಯಾಸ ಶುಕಮುನಿ ಅಲ್ಲಿ ಬರ್ತಾರೆ. ಶುಕಮುನಿನೂ ಬರೀ 16 ವರ್ಷದ ಬಾಲಕ ಅವಾಗ. ಆದರೂ ಅವರಿಗೆ ಎಲ್ಲ ಜ್ಞಾನ ಇತ್ತು. ಸೊ ಅವರ ತಂದೆಯಿಂದ ಅವರು ತಿಳ್ಕೊಂಡಿದ್ದು, ವೇದವ್ಯಾಸರಿಂದ ತಿಳ್ಕೊಂಡಿದ್ದು. ಸೊ ಶುಕಮುನಿಗಳು ಬಂದಾಗ ಅವರಿಗೆ ಈ ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತ್ ಮಹಾರಾಜ್. ಅತ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತಃ ಯೋಗಿನಾಂ ಪರಮಂ ಗುರುಂ. ಸೊ ನೀವು ಶುಕಮುನಿಗಳಿಗೆ ಪರೀಕ್ಷಿತ್ ಹೇಳ್ತಾ ಇದ್ದಾನೆ, ನೀವೇನು ಎಲ್ಲ ಯೋಗಿಗಳ ಮತ್ತು ಎಲ್ಲ ಭಕ್ತರ ಅಧ್ಯಾತ್ಮವಾದಿಗಳ ಗುರು, ನೀವು ಪರಮಂ ಗುರು. ಅಲ್ಲಿ ನೋಡಿದರೆ ಅವ್ರ ತಂದೆ ವ್ಯಾಸದೇವರನ್ನು ಅಲ್ಲಿ ಬಂದಿದ್ದರು, ವೇದವ್ಯಾಸನೂ ಅಲ್ಲಿ ಬಂದಿದ್ದರು. ಸೊ ಮತ್ತು ಎಲ್ಲ ಬೇರೆ ಬೇರೆ ಋಷಿಗಳಿದ್ದರು. ಸುತ ಗೋಸ್ವಾಮಿ ಅಂಥೇಳಿ ಅವರು ಇದ್ದರು. ಸೊ ನಾರದ ಮಹರ್ಷಿಗಳೂ ಅಲ್ಲಿದ್ದರು. ಸೊ ವೇದವ್ಯಾಸರ ಗುರು ಯಾರು? ನಾರದ ಮಹರ್ಷಿಗಳು. ಸೊ ನಾರದ ಮಹರ್ಷಿಗಳು ನಿಮಗೆಲ್ಲ ಗೊತ್ತಿದೆ, ಎಲ್ಲ ದೇವತೆಗಳ ಅಲ್ಲಿ ಶ್ರೇಷ್ಠರಾದ ಮುನಿಯವರು, ಮಹರ್ಷಿಗಳು. ಸೊ ಅವರು ಅಲ್ಲಿದ್ದರು. ಅಷ್ಟಾದರೂ ಇಲ್ಲಿ ಪರೀಕ್ಷಿತ ಏನು ಹೇಳ್ತಾ ಇದ್ದಾನೆ? ಯೋಗಿನಾಂ ಪರಮಂ ಗುರುಂ, ಎಲ್ಲ ಯೋಗಿಗಳ ಮತ್ತು ಎಲ್ಲ ಭಕ್ತರ ನೀನು ಸರ್ವಶ್ರೇಷ್ಠ ಗುರು, ಎಲ್ಲರಿಗಿಂತ ಹೆಚ್ಚಿನ ಗುರು ಅಂತೇಳಿ ಹೇಳ್ತಾ ಇದ್ದಾರೆ. ಹಿಂದಿ ಅನುವಾದ. ಸೊ ಪುರುಷಸ್ಯ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತಃ. ಸೊ ಪರೀಕ್ಷಿತ್ ಏನು ಕೇಳ್ತಾ ಇದ್ದಾನೆ ಶುಕಮುನಿಗೆ? ಅಥ ಪೃಚ್ಛಾಮಿ ಸಂಸಿದ್ಧಿಂ, ಜೀವನದ ಪರಿಪೂರ್ಣತೆ ಬಗ್ಗೆ. ಜೀವನದ ಪರಿಪೂರ್ಣತೆ ಏನು ಅಂತ ಹೇಳಿ, ಸಂಸಿದ್ಧಿಂ ಅಂತ ಹೇಳಿ. ಸೊ ಜೀವನದ ಪರಿಪೂರ್ಣತೆ ಏನು? ಸೊ ಈಗಿನ ಕಾಲದಲ್ಲಿ ಜೀವನದ ಪರಿಪೂರ್ಣತೆ ಏನು? ಒಂದು ದೊಡ್ಡ ಮನೆ, ಒಂದು ಪಟ್ಟಣದಲ್ಲಿ ಒಂದು ದೊಡ್ಡ ಮನೆ ಕಟ್ಟೋದು, ಮತ್ತು ಪಟ್ಟಣದಲ್ಲಿ ಒಂದು ದೊಡ್ಡ ಮನೆ ಕಟ್ಟೋದು, ಮತ್ತು ಒಂದು ಕಾರು, ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸು, ಎಲ್ಲರ ಮನೆ ಮುಂದೆ ಒಂದು ಕಾರ್ ನಿಲ್ಬೇಕು. ಅದು ಉಪಯೋಗ ಇರಲಿ ಇರದೇ ಇರಲಿ. ಎಷ್ಟು ಉಪಯೋಗ ಮಾಡ್ತಾರೆ ಕಾರನ್ನು? ಎಲ್ಲರ ಮನೆ ಮುಂದೆ ಒಂದು ಕಾರ್ ನಿಲ್ಲಿಸ್ಬೇಕು, ಬೇರೆಯವರಿಗೆ ತೋರಿಸ್ಲಿಕ್ಕೆ ನನ್ನಲ್ಲೇನೂ ಕಾರ್ ಇದೆ ಅಂಥೇಳಿ. ಸೊ ಇದನ್ನು ನಾವು ಜೀವನದ ಪರಿಪೂರ್ಣತೆ ಅಂತ ಹೇಳ್ತೇವೆ. ಒಂದೆರಡು ಮಕ್ಕಳು, ಅವ್ರಿಗೆ ಒಂದು ದೊಡ್ಡ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಅವ್ರದ್ದು ಸ್ಟಡಿ ಆಗಬೇಕು, ಎಜುಕೇಷನ್ ಆಗಬೇಕು, ಶಿಕ್ಷಣ ಆಗಬೇಕು ಅಂತ. ಸೊ ಇದು ನಮ್ಮ ಜೀವನದ ಉದ್ದೇಶ ಅಂತ ಹೇಳ್ತೇವೆ. ಆದರೆ ವೈದಿಕ ಸಮಾಜದಲ್ಲಿ ಎಲ್ಲ ಸರಿಯಾಗಿ ವರ್ಣನೆ ಆಗಿದೆ. ಜೀವನದ ಉದ್ದೇಶ ಏನು, ಸಂಸಿದ್ಧಿಂ ಅಂದರೆ ಏನು, ಜೀವನದ ಪರಿಪೂರ್ಣತೆ ಏನು? ಸೊ ಜೀವನದಲ್ಲಿ 4 ಗುರಿಗಳಿರ್ತಿತ್ತು, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂಥೇಳಿ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ. ಧರ್ಮ ಅಂದರೆ ಜನರಿಗೆ ಗೊತ್ತಿಲ್ಲ ಈಗ, ಧರ್ಮನೂ ಬೇಡ ಅಂತ. ಸೊ ಈ ನಡುವಿನ ಎರಡು ಅವ್ರಿಗೆ ಬೇಕು, ನಮಗೆಲ್ಲರಿಗೂ ಬೇಕು ಈಗಿನ ಕಾಲದಲ್ಲಿ. ಅರ್ಥ ಮತ್ತು ಕಾಮ, ಎಷ್ಟಾದಷ್ಟು ದುಡ್ಡು ಸಂಪತ್ತು ಬೇಕು. ಸೊ ಅದರಿಂದ ನಮ್ಮ ಭೌತಿಕ ಇಚ್ಛೆಗಳನ್ನು ನಾವು ಪೂರೈಸಲು ಪ್ರಯತ್ನ ಮಾಡ್ತೀವಿ. ಸೊ ಆದರೆ ನಿಜವಾಗಿ ನಾವು ನೋಡಿದರೆ ಧರ್ಮದಿಂದ ನಾವು ಅರ್ಥವನ್ನು ಸಂಪಾದನೆ. ಧರ್ಮ ಅಂದರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಮ್ಮ ಕರ್ತವ್ಯ ನಿಯತ ಕರ್ಮಗಳನ್ನು ಧರ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ನಿಯತ ಕರ್ಮ ಅಂದರೆ ಏನು? ನಮ್ಮ ಗುಣಗಳ ಅನುಸಾರವಾಗಿ, ನಮ್ಮ ಸತ್ವ, ರಜ, ತಮ ಗುಣಗಳ ಅನುಸಾರವಾಗಿ, ನಮ್ಮ ಸ್ವಭಾವದ ಅನುಸಾರವಾಗಿ ನಮಗೆ ವೇದಶಾಸ್ತ್ರಗಳೇನು ಬೇರೆ ಬೇರೆ ಕರ್ತವ್ಯಗಳನ್ನು ಕೊಡ್ತಾ ಇದ್ದು, ಅದಕ್ಕೆ ಧರ್ಮ ಅಂತ ಹೇಳ್ತಾರೆ.
ಸೊ ಆ ಧರ್ಮವನ್ನು ಪಾಲನೆ ಮಾಡೋದರಿಂದ ಏನಾಗುತ್ತೆ, ನಮ್ಮ ಜೀವನಿಗೆ ಅವಶ್ಯಕತೆಗಳು ಪೂರೈಕೆ ಆಗುತ್ತೆ. ಸೊ ನಮಗೆ ಅರ್ಥ ಮತ್ತು ಕಾಮದ ಲಾಭ ಆಗುತ್ತೆ. ಮತ್ತು ಅದರಿಂದ ಕೊನೆಯದಾಗಿ ಏನು, ಸೊ ನಾವು ಧರ್ಮದ ಒಳಗಡೆನೆ ನಾವು ಏನು ನಮ್ಮ ಇಚ್ಛೆಗಳನ್ನು ಪೂರೈಸುತ್ತೇವೆ. ನಾವು ಅದಕ್ಕೋಸ್ಕರ ಏನು ಈ ಥರ ನಿಯಮಿತ ಜೀವನ ಮಾಡೋದರಿಂದ ಕೊನೆಗೆ ನಮಗೆ ಮುಕ್ತಿ ಫಲನೂ ಸಿಗ್ತಾಯಿತ್ತು, ಮೋಕ್ಷನೂ ಸಿಗ್ತಾಯಿತ್ತು. ಮೋಕ್ಷ ಅಂದರೆ ಏನು, ನಾವು ಈ ದೇಹವಲ್ಲ, ಆತ್ಮ ಈ ದೇಹದಲ್ಲಿ ಏನೋ ಒಂದು ಥರ ಬಂಧಿತವಾಗಿದೆ. ಪಂಜರ ಅಂತೀವಲ್ಲ ನಾವು, ಪಂಜರ ಕೇಜ್ ಅಂದರೆ. ಸೊ ಈ ದೇಹ, ಮನುಷ್ಯ ದೇಹ ಇದೆಯಲ್ಲ, ಎಲ್ಲ ಪ್ರಾಣಿ ಪಶುಗಳ ದೇಹ ಇದೆಯಲ್ಲ, ಅದು ಆತ್ಮಕ್ಕೆ ಒಂದು ಪಂಜರ ಒಂದು ಪಂಜರ, ಅದು ಕೇಜ್ ಅದು. ಸೊ ಈಗಿನ ಕಾಲದಲ್ಲಿ ಈಗಿನ ನಾಗರಿಕತೆ ಏನು, ಈಗಿನ ಸಮಾಜ ಈ ಪಂಜರವನ್ನು ಏನು ಮಾಡೋದು, ಪಾಲಿಷ್ ಮಾಡುವ ಸಮಾಜ ಇದು. ಅಂದರೆ ಕೇಜ್ ಪಾಲಿಸಿಂಗ್ ಸಿವಿಲೈಸೇಷನ್ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು. ಸೊ ನಾವು ಪಂಜರವನ್ನು ಚೆನ್ನಾಗಿ ನಾವು ಏನು ಮಾಡ್ತೀವಿ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ, ಪಾಲಿಷ್ ಮಾಡ್ತೀವಿ. ಆದರೆ ಒಳಗಡೆ ಪಂಜರದಲ್ಲಿದ್ದ ಒಂದು ಪಕ್ಷಿ ಏನಿರುತ್ತಲ್ಲ, ಅದಕ್ಕೆ ನಾವು ಆಹಾರ ಕೊಡಲ್ಲ. ಆತ್ಮಕ್ಕೆ ನಾವು ಏನು ಆಹಾರ ಕೊಡಲ್ಲ. ಸೊ ಆತ್ಮಕ್ಕೇನೋ ಆಧ್ಯಾತ್ಮಿಕ ವಾತಾವರಣ ಬೇಕು. ಸೊ ಅಥವಾ ಆತ್ಮ ಭಗವಂತನ ಅಂಶ ಆದದ್ದರಿಂದ ಕೃಷ್ಣನ ಸಂಬಂಧದಲ್ಲಿ, ಸೊ ಕೃಷ್ಣನ ಸೇವೆ, ಕೃಷ್ಣನ ನಾಮ ಗುಣ ಕೀರ್ತನ, ಗುಣಲೀಲೆಗಳ ಕೀರ್ತನೆ ಮಾಡುವುದರಿಂದ ಏನಾಗುತ್ತೆ, ಶ್ರವಣ ಮತ್ತು ಕೀರ್ತನೆ ಮಾಡೋದರಿಂದ ಆತ್ಮಕ್ಕೆ ಏನು ಆಹಾರ ಸಿಗುತ್ತೆ. ಅದು ಆತ್ಮದ ಪುಷ್ಟೀಕರಣವಾಗುತ್ತೆ, ಪುಷ್ಟಿ ಆಗುತ್ತೆ. ಆತ್ಮಕ್ಕೆ ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಸೊ ಈಗಿನ ಕಾಲದಲ್ಲಿ ನಾವು ಕೇಜ್ ಪಾಲಿಸಿಂಗ್ ಸಿವಿಲೈಸೇಷನ್, ಪಂಜರವನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಆದರೆ ಅದರ ಒಳಗಡೆ ಇರುವ ಪಕ್ಷಿಯನ್ನು ನಾವು ಇದನ್ನು ಮಾಡಲ್ಲ. ಸೊ ನಮಗೆ ಬರೀ ಅರ್ಥ ಮತ್ತು ಕಾಮ ಬೇಕು. ಸೊ ಮೋಕ್ಷವನ್ನು ಸಾಮಾನ್ಯವಾಗಿ ವೈದಿಕ ಸಂಸ್ಕೃತಿಯಲ್ಲಿ, ಸೊ ವೈದಿಕ ಸಮಾಜದಲ್ಲಿ ಮೋಕ್ಷವನ್ನು ಜೀವನದ ಸಂಸಿದ್ಧಿ ಅಂಥೇಳಿ, ಸಂಸಿದ್ಧಿ ಅಥವಾ ಪರಿಪೂರ್ಣತೆ ಅಂಥೇಳಿ ಅವರು ತಿಳ್ಕೊಂಡಿದ್ರು. ಸೊ ಇಲ್ಲ ಅಂದರೆ ಏನಾಗುತ್ತೆ, ಆ ಆತ್ಮ ಮತ್ತೆ 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 ಈ ಜಗತ್ತಿನಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳನ್ನು ಪಡೆದು, ಸೊ ಈ ಜಗತ್ತಿನಲ್ಲಿ ಆ ದೇಹದ ಜೊತೆ ಏನು ಬರುತ್ತೆ, ಜನ್ಮ, ಮೃತ್ಯು, ಜರ ಮತ್ತು ವ್ಯಾಧಿ. ಸೊ ಇವೆಲ್ಲ ಕಷ್ಟಗಳು, ದುಃಖಗಳು, ಆದಿ ಭೌತಿಕ, ಆದಿ ಆತ್ಮಿಕ, ಆದಿ ದೈವಿಕ ಕ್ಲೇಶಗಳು ಅನುಭವ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವರು ಮೋಕ್ಷವನ್ನು ಜೀವನದ ಪರಿಪೂರ್ಣತೆ ಅಂತ ಹೇಳಿ ತಿಳ್ಕೊಂಡಿದ್ರು. ಈಗಿನ ಕಾಲದ ಜನರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ, ಮೋಕ್ಷದ ಬಗ್ಗೆ ಗೊತ್ತಿಲ್ಲ. ನಡುವೇನೋ ಹೇಗೋ ನಾನು ಒಳ್ಳೆಯ ರೀತಿಯಿಂದ ನಾನು ಧನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂಥೇಳಿ, ಅಥವಾ ಕೆಟ್ಟ ರೀತಿಯಿಂದ ಏನಿಲ್ಲ, ಹೇಗಾದರೂ ಮಾಡಿ ಒಟ್ಟು ಏನು ಮಾಡೋದು, ಧನ ಸಂಪಾದನೆ ಮಾಡೋದು. ಸೊ ಧಾರ್ಮಿಕವಾಗಿ ಮಾಡಲ್ಲ, ಧಾರ್ಮಿಕವಾಗಿ. ಸೊ ಈಗ ಟೀಚರ್ ಇರ್ತಾರೆ, ಟೀಚರ್ ಏನು ಮಾಡ್ತಾರೆ, ಎಲ್ಲ ನಾಸ್ತಿಕವಾದವನ್ನು ಮಕ್ಕಳಿಗೆ ಹೇಳ್ಕೊಡೋದು. ಎಲ್ಲ ದೇವರಿಲ್ಲ, ವಿಜ್ಞಾನದಿಂದನೇ ನೀವು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು. ದೇವರ ಅವಶ್ಯಕತೆ ಇಲ್ಲ, ಭಗವಂತನ ಅವಶ್ಯಕತೆ ಇಲ್ಲ. ಸೈನ್ಸ್ ಈಸ್ ಆಲ್ ಇನ್ ಆಲ್. ಅಥವಾ ನಾವು ಈ ತಂತ್ರಜ್ಞಾನ, ಟೆಕ್ನಾಲಜಿಯಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬೋದು ಅಂಥೇಳಿ. ಸೊ ಕೊರೋನಾ ಬಂತು, ನಾವು ಅದಕ್ಕೇನು ಮಾಡೋದು, ವ್ಯಾಕ್ಸಿನ್ ತಯಾರು ಮಾಡಿ ನಾವೇನು ಮಾಡ್ತೀವಿ, ಕೊರೋನಾದಿಂದ ನಾವು ಪರಿಹಾರ ಕಂಡ್ಕೋತೀವಿ ಅಂತ ಹೇಳ್ತಾರೆ. ಆದರೆ ಆ ವ್ಯಾಕ್ಸಿನ್ ಇನ್ನೊಂದು ಥರ ಕೊರೋನಾ ತೊಗೊಂಡು ಬರುತ್ತೆ. ಇತಿಹಾಸದಲ್ಲಿ ಎಷ್ಟೋ ವ್ಯಾಕ್ಸಿನ್ ಬಂದಿದೆ, ಎಷ್ಟೋ ರೋಗಗಳು ಬಂದಿದೆ, ಅದ್ರ ಜೊತೆ ಎಷ್ಟೋ ವ್ಯಾಕ್ಸಿನ್ಗಳು ಬಂದಿದೆ. 10 ವ್ಯಾಕ್ಸಿನ್ ಹಾಕ್ತಾ ಇರೋದು ದೇಹದಲ್ಲಿ. ಅಷ್ಟಾದರೂ ಯಾವ ರೋಗಗಳಲ್ಲಿ ನಿಂತಿಲ್ಲಲ್ಲ. ಸೊ ಇವತ್ತು ಕೊರೋನಾ ಮುಂದೆ ಹೋಗಿ ಮುಂದೆ ಬೇರೆ ಏನಾದರೂ ಬರುತ್ತೆ. ಸೊ ನಾವು ನಮ್ಮ ಭೌತಿಕ ಬುದ್ಧಿಯಿಂದ ಯಾವುದೇ ಸಮಸ್ಯೆಯನ್ನು ನಾವು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಭಗವಂತನಿಂದ ಅದು
ಸಾಧ್ಯ. ಈಗ ಪರೀಕ್ಷಿತನ ಜೀವನದಲ್ಲಿ ಏನು ಸಮಸ್ಯೆ ಬಂತು, ಅವನಿಗೆ ಸಾವು ಬಂತು 7 ದಿನದಲ್ಲಿ. ಸೊ ಅದಕ್ಕೆ ಅವನು ಏನು ಮಾಡಿದ, ಸೊ ಯಾರಿಗೆ ಭಗವದ್ ಜ್ಞಾನ ಇದೆ ಅಲ್ಲ, ಎಲ್ಲರಕ್ಕಿಂತ ಯೋಗಿನಾಂ ಪರಮಾಂ ಗುರುಂ ಅಂಥೇಳಿ ಯೋಗ್ಯ ಗುರು ಕಡೆ ಹೋಗಿ ಅವನು ಪ್ರಶ್ನೆ ಕೇಳಿದ. ಸೊ ಪುರುಷಸ್ಯೇಹ ಯತ್ ಕಾರ್ಯಂ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನು ಅವನ ಕಾರ್ಯಗಳು ಹೇಗಿರಬೇಕು ಅಂಥೇಳಿ, ಯಾವ ಕಾರ್ಯ ಮಾಡಬೇಕು ಅವನು. ಈಗ ಒಂಥರ ಈಗ ನೋಡಿದರೆ ಪರೀಕ್ಷಿತ್ ಮಹಾರಾಜ ತನ್ನ ಕೊನೆಯ ಗಳಿಗೆಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ಕೊನೆಯ ಗಳಿಗೆಯಲ್ಲಿ ಈ ಪ್ರಶ್ನೆ ಕೇಳಿ ಏನು ಉಪಯೋಗ? ಈ ಪ್ರಶ್ನೆ ಬರ್ಬೋದಲ್ಲ. ಸೊ ಜೀವನಾದ್ಯಂತ ಒಬ್ಬ ವ್ಯಕ್ತಿಯ ಕಾರ್ಯ ಹೇಗಿರಬೇಕು, ಏನಿರಬೇಕು ಅಂತ ಹೇಳಿ ಅದು ನಮ್ಮ ಸಲುವಾಗಿ ಕೇಳ್ತಾ ಇದ್ದಾನೆ ಪರೀಕ್ಷಿತ್. ನಾವು ಅಷ್ಟು ಬುದ್ಧಿವಂತರಿಲ್ಲ, ನಾವು ಹೋಗಿ ಆ ಥರ ಕೇಳಲಿಕ್ಕೆ ನಮಗೇನು ಕುರಿ ಥರ ಮೇಕೆ ಥರ ಏನು ಸಮಾಜ ಒಂಥರ ಹೋಗ್ತಾ ಇರುತ್ತೆ, ಅದರ ಜೊತೆ ನಾವು ಹೋಗ್ತಾ ಇರ್ತೀವಿ. ಸೊ ನಾವು ಅಷ್ಟು ಬುದ್ಧಿವಂತರಲ್ಲ. ಸೊ ಜನರು ಬೇರೆಯವ್ರು ಏನು ಮಾಡ್ತಾರಲ್ಲ ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಒಬ್ಬನ ಯಾರೋ ಸಿನಿಮಾದವ್ರು ಏನೋ ಒಂಥರ ಡ್ರೆಸ್ ಹಾಕ್ತಾರೆ, ಅವ್ರ ಥರ ನಾವು ಡ್ರೆಸ್ ಹಾಕೋಬೇಕು. ಅವ್ರು ಮೊಬೈಲ್ ಯೂಸ್ ಮಾಡ್ತಾರೆ, ನಾವು ಅದನ್ನೇ ಯೂಸ್ ಮಾಡಬೇಕು. ಅವರು ಡ್ಯಾನ್ಸ್ ಮಾಡ್ತಾರೆ ಅಂದರೆ ನಾವು ಡ್ಯಾನ್ಸ್ ಮಾಡಬೇಕು. ಈಗೆಲ್ಲ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದಂದರೆ ತುಂಬ ಇಂಪಾರ್ಟೆಂಟ್ ಅದು, ಹೌದಲ್ಲ ಸಮಾಜದಲ್ಲಿ. ಎಸ್ಪೆಷಲಿ ಹೆಣ್ಮಕ್ಳು ನೋಡ್ತೀವಿ. ಸೊ ಈ ಥರ ನಾವು ಮೇಕೆ ಥರ ಕುರಿ ಥರ ಹೋಗ್ತಾ ಇರ್ತೀವಿ. ಸೊ ಪುರುಷೇಶ್ವರಿ ಯತ್ ಕಾರ್ಯ. ಈಗ ಪರೀಕ್ಷಿತ ಅರ್ಜುನ ಭಗವದ್ಗೀತೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದೇ ಥರ ಇಲ್ಲಿ ಪರೀಕ್ಷಿತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವರಿಗೆ ಅವಶ್ಯಕತೆ ಇರಲಿಲ್ಲ ಈ ಜ್ಞಾನ, ಆಲ್ರೆಡಿ ಅವರಲ್ಲಿ ಏನಿತ್ತು, ಇದೆಲ್ಲ ಜ್ಞಾನ ಇತ್ತು. ಸೊ ಒಂಥರ ಭಗವಂತನ ವ್ಯವಸ್ಥೆ ಅದು. ಅವರಿಗೆ ಒಂಥರ ಮೋಹದಲ್ಲಿ ವ್ಯಾಮೋಹದಲ್ಲಿ ಭ್ರಮೆಯಲ್ಲಿ ಅವ್ರಿಗೆ ಹಾಕಿ ಭಗವಂತ ಅವರಿಂದ ಪ್ರಶ್ನೆ ಕೇಳಿಸಿ ಈ ಜ್ಞಾನವನ್ನು ಎಲ್ಲರಿಗೂ ಈ ಸಮಾಜಕ್ಕೆ ಕೊಡ್ತಾನೆ. ಪುರುಷಸ್ಯ ಯತ್ ಕಾರ್ಯಂ, ನಮ್ಮ ಜೀವನ ಅವಧಿಯಲ್ಲಿ. ಸೊ ನಾವು ಪುರುಷಸ್ಯ ಯತ್ ಕಾರ್ಯಂ, ಸಾಮಾನ್ಯವಾಗಿ ಜನರು ಏನೋ ಆಧ್ಯಾತ್ಮಿಕ ಜೀವನ ಅಂದರೆ ಕೊನೆ ಗಳಿಗೆಯಲ್ಲಿ ನಾವು ಏನು ಮಾಡಬೇಕು, ಜೀವನಾದ್ಯಂತ ನಾವು ಭೋಗ ವಿಲಾಸದಲ್ಲಿ ತೊಡಗಬೇಕು. ಆಮೇಲೆ ಕೊನೆಯ ಗಳಿಗೆಯಲ್ಲಿ ಏನು ಮಾಡಬೇಕು, ನಾವು ಈ ಥರ ಜಿಜ್ಞಾಸೆ ಪ್ರಶ್ನೆ ಮಾಡಬೇಕು ಅಂಥೇಳಿ ಸಾಮಾನ್ಯ ತಪ್ಪು ಕಲ್ಪನೆ ಇರುತ್ತೆ. ಆದರೆ ನಿಮಗೆ ಕೊನೆಯ ಗಳಿಗೆಯಲ್ಲಿ ಜೀವನದ ಬಗ್ಗೆ ಗೊತ್ತಾದ ನಂತರ, ಎಲ್ಲ ಜೀವನ ಮುಗಿದ ನಂತರ ಹೇಗೆ? ಸೊ ಹಾಗಂತೇಳಿ ವೈದಿಕ ಸಮಾಜದಲ್ಲಿ ಅವರು ಧರ್ಮ ಪಾಲನೆ ಮಾಡೋದ್ರಿಂದ ಅವರಿಗೆ ಧನ ಸಂಪತ್ತಿ, ಇದು ಅರ್ಥ ಮತ್ತು ಕಾಮ ಲಾಭನೂ ಆಗ್ತಾಯಿತ್ತು. ಸೊ ಅದನ್ನು ಅವರು ನಿಯಮಿತವಾಗಿ ಮಾಡಿ, ಸೊ ಕೊನೆಗೆ ಮೋಕ್ಷಕ್ಕೆ ಅವರು ಏನು ಮಾಡ್ತಾಯಿದ್ರು, ತಯಾರಿ ಮಾಡ್ತಾಯಿದ್ರು. ಸೊ ಅವರು ರೆಡಿ ಆಗ್ತಾಯಿದ್ರು. ಸೊ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತಃ, ಅದರಲ್ಲೂ ಎಲ್ಲ ವ್ಯಕ್ತಿಗಳ ಕಾರ್ಯ ಏನು, ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿ, ಅದರಲ್ಲಿ ವಿಶೇಷವಾಗಿ ಮ್ರಿಯಮಾಣಸ್ಯ ಅಂದರೆ ಯಾರು ಸಾಯ್ತಾ ಇದ್ದಾನೆ, ಮೃತ್ಯುವಿನ ಗಳಿಗೆಯಲ್ಲಿದ್ದಾನೆ. ಸೊ ಅವನ ಯಾರು ಒನ್ ಹೂ ಈಸ್ ಅಬೌಟ್ ಟು ಡೈ, ಸೊ ಅವನ ಕಾರ್ಯ, ಅವನ ಕರ್ತವ್ಯ ಏನಾಗಿರಬೇಕು ಅಂತ ಹೇಳಿ ಈ ಥರ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ನಾವು ಇದರಿಂದ ಇನ್ನೊಂದೇನು, ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವರ್ಣನೆ ಮಾಡ್ತಾ ಇದ್ದಾರೆ ತಮ್ಮ ಭಾಷೆಯಲ್ಲಿ. ಒಬ್ಬ ಗುರು ಕಡೆ ಹೋಗಿ ನಾವು ಏನು ಕೇಳಬೇಕು ಅನ್ನೋದು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ಸಾಮಾನ್ಯವಾಗಿ ನಾವು ಹೋದ್ಸಲನೂ ಹೇಳ್ತಾ ಇದ್ದೆ ನಾನು. ಸೊ ಜನರು ಹೋಗಿ ಗುರುಗಳ ಕಡೆ ಹೋಗಿ ಏನು ಮಾಡ್ತಾರೆ, ಒಂದು ಆಶೀರ್ವಾದ, ನಮ್ಮ ಜೀವನದಲ್ಲಿ ಏನೋ ಭೌತಿಕ ಪ್ರಗತಿ ಆಗಲಿ ಅಂತ ಹೇಳಿ, ಭೌತಿಕ ಪ್ರಗತಿ ಆಗಲಿ, ಅಥವಾ ನಮ್ಮ ಮಗನಿಗೆ ಏನೋ ಒಳ್ಳೆ ಮಾರ್ಕ್ಸ್ ಬರಲಿ, ಒಳ್ಳೆ ಜಾಬ್ ಸಿಗಲಿ, ಅಥವಾ ಯಾವುದೇ ಕಾಯಿಲೆ ಇದ್ದರೆ ಅದರಿಂದ ಮುಕ್ತಿ ಆಗಲಿ ಅಂಥೇಳಿ ನಾವು ಈ ಭೌತಿಕ ವಿಷಯಗಳ ಸಂಬಂಧದಲ್ಲಿ ನಾವು ಬೇಡ್ಕೋತೀವಿ ನಾವು. ಆದರೆ ಇಲ್ಲಿ ಏನು ಪರೀಕ್ಷಿತ ಆ ಥರ ಇಲ್ಲ. ಸೊ ಮತ್ತು ಗುರುನು ಬರೀ ಆಶೀರ್ವಾದ ಕೊಟ್ಟು ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ
ಆಶೀರ್ವಾದ ಕೊಟ್ಟು ಅವ್ರಿಗೆ ಕಳಿಸ್ಬಾರ್ದು, ಅವ್ರಿಗೆ ಉಪದೇಶ ಮಾಡಬೇಕು. ಗುರು ಮತ್ತು ಶಿಷ್ಯರ ಸಂಬಂಧ ಏನು? ಸೊ ದಿವ್ಯ ಜ್ಞಾನವನ್ನು ಕೊಡುವುದೇ ಗುರು ಶಿಷ್ಯರ ಸಂಬಂಧ, ಕೊಡುವುದು ಮತ್ತು ಪಡೆದುಕೊಳ್ಳೋದು, ಅದು ಗುರು ಶಿಷ್ಯರ ಸಂಬಂಧ ಅದು. ಸೊ ಆಮೇಲೆ ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಃ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ ವಿಪರ್ಯಯಂ. ಸೊ ಇನ್ನೂ ಏನು ಹೇಳು ಅಂತ ಕೇಳ್ತಾರೆ ಅವರು ಪರೀಕ್ಷಿತ ಶುಕಮುನಿಗಳಿಗೆ. ನಾನು ಏನು ಕೇಳಬೇಕು? ಯತ್ ಶ್ರೋತವ್ಯಂ. ಸೊ ಈಗ ಎಲ್ಲರ ಕಡೆ ಮೊಬೈಲ್ ಇದೆ, ಎಲ್ಲರೂ ಸಿನಿಮಾ ಸಾಂಗ್ ಕೇಳ್ತಾರಲ್ಲ. ಸಾಯುಗಳಿಗೆಲ್ಲೇನೋ ಅವ್ರು ಏನು ಮಾಡ್ತಾರೆ? ಸಿನಿಮಾ ಸಾಂಗ್ ಕೇಳೋದು ಅಥವಾ ಟೆಲಿವಿಷನ್ ನೋಡೋದು, ಟಿ ವಿ ನೋಡೋದು. ಯತ್ ಶ್ರೋತವ್ಯಂ ಅಥೋ ಜಪ್ಯಂ. ಸೊ ನಾನು ಏನು ಜಪ ಮಾಡಬೇಕು ಅಥವಾ ಏನು ಮಾತಾಡಬೇಕು, ಏನು ಹೇಳಬೇಕು. ಒಂದೊಂದು ಸಲ ನೋಡಿ ನೀವು ಪಾರ್ಕ್ನಲ್ಲಿ ಎಲ್ಲ ಮುದುಕರು ಕೂಡ್ತಾರೆ, ಕೂಡಿ ಎಲ್ಲ ಸೋಷಿಯೋ ಪೊಲಿಟಿಕಲ್ ಏನು ಮಾಡೋದು, ಚರ್ಚೆ ಮಾಡೋದು. ಏನೋ ಇವರೇನೇ ಜಗತ್ತನ್ನು ಬದಲಾವಣೆ ಮಾಡೋ ಥರ ಆ ಥರ ಚರ್ಚೆ ಮಾಡ್ತಾರೆ. ಯತ್ ಶ್ರೋತವ್ಯಂ ಅಥೋ ಜಪ್ಯಂ. ಅಥವಾ ನೀವು ಮಾರ್ನಿಂಗ್ ವಾಕ್ ಮಾಡಲಿಕ್ಕೆ ಹೋದರೆ ನೋಡ್ತೀರಿ ಎಲ್ಲ ಜನ. ಸೊ ಯತ್ ಕರ್ತವ್ಯಂ ನೃಭಿ ಪ್ರಭು. ನನ್ನ ಕರ್ತವ್ಯ ಏನು? ಸ್ಮರ್ತವ್ಯಂ, ಏನು ಸ್ಮರಣೆ ಮಾಡಬೇಕು, ಯಾರನ್ನು ಭಜನೆ ಮಾಡಬೇಕು. ಭಜನೀಯಂ, ಯಾರನ್ನು ಆರಾಧನೆ ಮಾಡಬೇಕು. ಭಜನೀಯಂ ವಾ ಬ್ರೂಹಿ ಅದ್ವಾ ವಿಪರ್ಯಯಂ ಅಂತ ಹೇಳಿ. ಸೊ ಈ ಥರ ಪ್ರಶ್ನೆ ಕೇಳು. ಶಿಲ ಪ್ರಭುಪಾದರು ಅಲಹಾಬಾದ್ನಲ್ಲಿದ್ದರು. ಅವರು ಗೃಹಸ್ಥ ಜೀವನದಲ್ಲಿದ್ದಾಗ, ಪೂರ್ವಾಶ್ರಮದಲ್ಲಿದ್ದಾಗ ಅವ್ರದ್ದು ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇತ್ತು. ಸೊ ಅಲ್ಲಿ ಅಲಹಾಬಾದ್ನಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದ. ಅವನು ಡಾಕ್ಟರ್ಗೆ ಏನು ಮಾಡ್ತಾ ಇದ್ದ? ಕೇಳ್ತಾ ಇದ್ದ, ಬೇಡ್ಕೋತಾ ಇದ್ದ ಅವನು. ಡಾಕ್ಟರ್ ಅಟ್ಲೀಸ್ಟ್ ನನಗೆ 1-2-3 ವರ್ಷ ಆದರೂ ನನ್ನ ಜೀವನವನ್ನು ಮುಂದುವರಿಸಿ ಅಂಥೇಳಿ, ನನ್ನ ಒಂದಿಷ್ಟು ಪ್ಲ್ಯಾನ್ಸ್ ಇದೆ, ನಾನು ಅದನ್ನು ಮುಗಿಸ್ಬೇಕು ಅಂಥೇಳಿ. ಸೊ ಈ ಥರ ಕೊನೆಗಳಿಗೆಯಲ್ಲಿ ಏನೋ ಅವ್ರು ಏನು ಮಾಡ್ತಾ ಇರ್ತಾರೆ ಅವರು. ಸೊ ಜೀವನ ಇನ್ನೂ ಆದಷ್ಟು ನಾನು ಜೀವಿಸಿ ಈ ಭೌತಿಕ ಜೀವನದಲ್ಲಿ ಮುಂದುವರಿಬೇಕಂತ ಹೇಳಿ. ಸೊ ಈ ಥರ ಪ್ರಶ್ನೆ ಕೇಳಲ್ಲ ಪರೀಕ್ಷಿತ್ ಮಹಾರಾಜ. ಸೊ ಇದಕ್ಕೆ ಉತ್ತರದಲ್ಲಿ ಶುಕಮುನಿಗಳು ಏನು ಹೇಳಿದರು? ಸೊ ಈ ಪ್ರಶ್ನೆಗಳಿಂದ ಭಾಗವತದ ಮೊದಲನೇ ಸ್ಕಂದ ಮುಗಿಯುತ್ತೆ. ಆಮೇಲೆ ಶುಕಮುನಿಗಳು ಅವರ ಉಪದೇಶ ಎಲ್ಲಿಂದ? 2ನೇ ಸ್ಕಂದದಿಂದ ಆರಂಭ ಮಾಡ್ತಾರೆ ಅವರು. ಸೊ ಆವಾಗ ಅವರು ಚೆನ್ನಾಗಿ ಮೊದಲನೇ ಶ್ಲೋಕದಿಂದನೇ ಚೆನ್ನಾಗಿ ಹೊಡಿತಾರೆ. ವರಿಯಾನೇಶತೆ ಪ್ರಶ್ನ ಶ್ರೀ ಶುಕ ಉವಾಚ ವರಿಯಾನೇಶತೆ ಪ್ರಶ್ನ ಕೃತ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸ ಶ್ರೋತವ್ಯಾದೀಶು ಯಪರಃ. ವರಿಯಾನೇಶತೆ ಪ್ರಶ್ನ, ಹೇ ಪರೀಕ್ಷಿತನೇ ನಿನ್ನ ಪ್ರಶ್ನೆ ತುಂಬ ಶ್ರೇಷ್ಠವಾದದ್ದು. ವರಿಯಾನ್ ಅಂದರೆ ತುಂಬ ಶ್ರೇಷ್ಠವಾದದ್ದು. ಕೃತೋ ಲೋಕಹಿತಂ ನೃಪ, ಯಾಕೆ ಶ್ರೇಷ್ಠವಾದದ್ದು? ಸೊ ಅದು ಲೋಕಹಿತಂ, ಎಲ್ಲ ಲೋಕಕ್ಕೆ ಒಳಿತನ್ನು ಮಾಡುವುದದು ಆ ಪ್ರಶ್ನೆ ಅಂತೇಳಿ. ಸೊ ಯಾಕೆ ಈ ಥರ ಅಂದರೆ, ಈಗಿನ ಕಾಲದಲ್ಲಿ ನೋಡಿ ರಾಜಕಾರಣಿಗಳು ಎಲ್ಲ ಸಮಾಜಕ್ಕೇನು, ಜನರಿಗೇನು ಎಷ್ಟು ಆದಷ್ಟು ದುಡ್ಡು ಗಳಿಸಲು ಸಹಾಯ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಡ್ತಾರೆ ಅವರು. ಸೊ ಆದಷ್ಟು ಎಕನಾಮಿಕ್ ಪ್ರೋಗ್ರೆಸ್, ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ವಿಕಾಸ ಅಂತೇಳಿ ಅದರ ಬಗ್ಗೆ ಚರ್ಚೆ ನಡೀತದೆ. ಸೊ ಇಲ್ಲಿ ಆ ಥರ ಚರ್ಚೆ ನಡೀತಾ ಇಲ್ಲ. ಯಾವ ಥರ ವಿಷಯದ ಚರ್ಚೆ ಏನಾಗ್ತಾ ಇದೆ? ಯಾವುದು ಲೋಕಕ್ಕೆ ಹಿತ, ಯಾವುದು ಈ ಥರ ಪ್ರಶ್ನೆ ಪರೀಕ್ಷಿತ್ ಮಹಾರಾಜ ಅಂತ ಏನು ಪ್ರಶ್ನೆ ಕೇಳಿದಲ್ಲ, ಸೊ ಅದು ಲೋಕಕ್ಕೆ ಹಿತ ಆಗೋದು ಅಂಥೇಳಿ. ಕೃತೋ ಲೋಕಹಿತಂ ನೃಪ ಆತ್ಮವತ್ ಸಮ್ಮತ ಪುಂಸಾಂ ಶ್ರೋತವ್ಯಾದೀಶು ಯತ್ಪರಃ. ಸೊ ಆತ್ಮವಿತ್ ಸಮ್ಮತಂ ಪುಂಸ. ಸೊ ಪರೀಕ್ಷಿತ್ ಮಹಾರಾಜ ಕೇಳಿದ ಪ್ರಶ್ನೆಗಳನ್ನು ಎಲ್ಲರೂ ಅದಕ್ಕೆ ಮಾನ್ಯತೆ ಕೊಡಲ್ಲ. ಆದರೆ ಯಾರು ಮಾನ್ಯತೆ ಕೊಡ್ತಾರೆ? ಆತ್ಮವತ್ ಸಮ್ಮತ ಪುಂಸ. ಆತ್ಮವಿತ್ ಅಂದರೆ ಯಾರು ಆತ್ಮಜ್ಞಾನ ಇದೆಯಲ್ಲ ಅವರು ಇದಕ್ಕೆ ಮಾನ್ಯತೆ ಕೊಡ್ತಾರೆ ಅಂತೇಳಿ. ಸೊ ಆತ್ಮವಿತ್. ಸೊ ಆತ್ಮಜ್ಞಾನ ಇಲ್ಲದವ್ರು ಯಾರು? ಅವ್ರ ಜೀವನ ಬರೀ ಪಶುಗಳ ಥರ ಇರುತ್ತೆ. ಯಾಕಂದರೆ ಅವರು ಬರೀ ಆಹಾರ ನಿದ್ರಾ ಭಯ ಮೈಥುನಮ್ದು ಅದರಲ್ಲೇ ತೊಡಗಿರ್ತಾರೆ.
ಸೊ ಪಶುಗಳು ಏನು ಮಾಡ್ತಿರ್ತವೆ, ಆಹಾರ ನಿದ್ರಾ ಭಯ ಮೈಥುನದಲ್ಲಿ ತೊಡಗಿರ್ತಾರೆ. ಸೊ ಆತ್ಮವಿತ್ ಸಮ್ಮತ ಪುಂಸಾಂ, ಸೊ ಅವರು ಈ ಥರ ಪ್ರಶ್ನೆಗಳಿಗೆ ಮಾನ್ಯತೆ ಕೊಡ್ತಾರೆ, ಸಮ್ಮತಿ ಕೊಡ್ತಾರೆ ಅವರು. ಸೊ ಆತ್ಮವಿತ್ ಸಮ್ಮತ ಪುಂಸ ಶ್ರೋತವ್ಯಾಧೀಶು ಯಪ್ಪರಃ. ನಾವು ಎಷ್ಟೋ ವಿಷಯಗಳನ್ನು ಕೇಳ್ತಾ ಇರ್ತೀವಿ ನಾವು ಪ್ರತಿದಿನ. ಎಲ್ಲ ವಿಷಯಗಳಲ್ಲಿ ಇದು ಸರ್ವೋಚ್ಚ ವಿಷಯ ಕೇಳಲಿಕ್ಕೆ. ಶ್ರೋತವ್ಯಾಧೀಶು ಯಪ್ಪರಃ ಅಂತ ಹೇಳಿ. ಆಮೇಲೆ ಶ್ರೋತವ್ಯಾಧೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗ್ರಹೇಶು ಗ್ರಹಮೇದಿನ. ಸೊ ಯಾರು ಗ್ರಹಮೇದಿಗಳಿರ್ತಾರೆ, ಗ್ರಹಮೇದಿಗಳಂದ್ರೆ ಯಾರು? ಯಾರು ಭೌತಿಕ ಭೋಗ ವಿಲಾಸದಲ್ಲಿ ತೊಡಗಿರ್ತಾರಲ್ಲ, ಅವರು ಗ್ರಹಮೇದಿಗಳು. ಅಂದರೆ 2 ಶಬ್ದಗಳಿದೆ, ಗೃಹಸ್ಥ ಮತ್ತು ಗ್ರಹಮೇದಿ ಅಂತ ಹೇಳಿ. ಗೃಹಸ್ಥ ಅಂದರೆ ಯಾರು? ಸೊ ಗೃಹಸ್ಥ ಅಂದರೆ ಅವನು ಪಾರಿವಾರಿಕ ಜೀವನದಲ್ಲಿ ತೊಡಗಿದ್ರೂ ಎಲ್ಲ ಧಾರ್ಮಿಕ ನಿಯಮದ ಅನುಸಾರವಾಗಿ ಅವನು ಜೀವನ ನಡೆಸ್ತಾ ಇರ್ತಾನೆ. ಗೃಹಸ್ಥ, ಅದಕ್ಕೆ ಅದು ಗೃಹಸ್ಥ ಆಶ್ರಮ ಅಂತ ಹೇಳ್ತಾರೆ. ಆಶ್ರಮ ಅಂದರೆ ಎಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ಆಶ್ರಮ ಅಂತ ಹೇಳ್ತಾರೆ. ಸೊ ಯಾರ ಗೃಹಸ್ಥರು ಇರ್ತಾರೆ ಅವ್ರ ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇರುತ್ತಲ್ಲ ಅವ್ರಿಗೆ ಗೃಹಸ್ಥ ಅಂತ ಹೇಳ್ತಾರೆ. ಗೃಹಮೇದಿ ಅಂದರೆ ಯಾರು? ಯಾವಾಗಲೂ ಭೋಗ ವಿಲಾಸದಲ್ಲಿ ತೊಡಗಿರ್ತಾರೆ, ಯಾವಾಗಲೂ. ಆ ಥರ ವ್ಯಕ್ತಿಗೆ ಗೃಹಮೇದಿ ಅಂತ. ಸೊ ಅಂಥವ್ರೇನು ಅಪಶ್ಯತಾಂ ಆತ್ಮತತ್ವಂ, ಆತ್ಮತತ್ವದ ಬಗ್ಗೆ ಅವ್ರಿಗೆ ಆತ್ಮಜ್ಞಾನ ಇರಲ್ಲ. ಅಪಶ್ಯತಾಂ ಅಂದರೆ ಅವರು ದೇ ಆರ್ ಬ್ಲೈಂಡ್ ಟು ದ ನಾಲೆಜ್ ಆಫ್ ದ ಸೋಲ್. ಅಂದರೆ ಅವರು ಅಂಧರಾಗಿರ್ತಾರೆ ಅವರು. ಈಗ ಧೃತರಾಷ್ಟ್ರನ ಬಗ್ಗೆ ಹೇಳಿದೆ ಅಲ್ಲ, ಧೃತರಾಷ್ಟ್ರ ಬಗ್ಗೆ ಏನು? ಧೃತರಾಷ್ಟ್ರ ಅವನು ಕುರುಡ ಇದ್ದ, ಅವನು ಧಾರ್ಮಿಕವಾಗಿಯೂ ಅವನೇನಿದ್ದ, ಕುರುಡ ಇದ್ದ. ಅದೇ ಥರ ಆಧ್ಯಾತ್ಮಿಕವಾಗಿ ಕುರುಡರಾಗಿರ್ತಾರೆ ಇವರೆಲ್ಲ ಗ್ರಹಮೇದಿಗಳು. ಭೌತಿಕವಾದಿ ಗೃಹಸ್ಥರು ಏನಿರ್ತಾರಲ್ಲ ಅವರು. ಸೊ ಅವರು ಆಧ್ಯಾತ್ಮಿಕವಾಗಿ ಕುರುಡರಾಗಿರ್ತಾರೆ. ಅಪಶ್ಯತಾಂ ಆತ್ಮತತ್ವಂ ಅಂತ ಹೇಳಿದೆ ಅವರಿಗೆ. ಸೊ ಅಂಥ ವ್ಯಕ್ತಿಗಳು ಶ್ರೋತವ್ಯಾಧೀನಿ ರಾಜೇಂದ್ರ ನಾಂ ಸಂತಿ ಸಹಸ್ರಶಃ. ಹೇ ರಾಜೇಂದ್ರ, ಸೊ ಅವ್ರಿಗೆ ಕೇಳಲಿಕ್ಕೆ ಹೇಳಲಿಕ್ಕೆ ಏನಿರ್ತಾವೆ? ಸಾವಿರಾರು ವಿಷಯಗಳಿರ್ತಾವಂತೆ. ಸಹಸ್ರಶಃ ಅಂದರೆ ಸೊ ಆತ್ಮಜ್ಞಾನ ಅಥವಾ ಭಗವಂತನ ಜ್ಞಾನವನ್ನು ಬಿಟ್ಟು ಏನು ಅವರು ಸಾವಿರಾರು ವಿಷಯಗಳ ಬಗ್ಗೆ ಕೇಳ್ತಾ ಇರ್ತಾರೆ ದಿನ ಪ್ರತಿದಿನ. ಅಂಥೇಳಿ ಇಲ್ಲಿ ಶುಕಮುನಿಗಳು ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ? ಈ ಭೌತಿಕ ಜೀವನವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ನಿದ್ರಯ ಅರಿಯತೆ ನಕ್ತಂ ವ್ಯಭಾಯೇನ ಚ ಬಾಯಯ ದಿವಾಚಾರ್ತೆ ಹಯ ರಾಜನ್ ಕುಟುಂಬ ಭರಣೇನವ ಅಂತ. ಸೊ ಅಂಥ ಗ್ರಹಮೇದಿ ಭೌತಿಕವಾದಿಗಳ ಜೀವನ ಹೇಗೆ ನಡೆಯುತ್ತೆ ಅಂತ ಹೇಳಿ ದಿನ ಅವ್ರೇನು ಮಾಡ್ತಾರೆ? ದಿವಾಚಾರ್ತೆ ಹಯ ರಾಜನ್ ಕುಟುಂಬ ಭರಣೇವ. ದಿನ ಇಡೀ ದಿವಸ ಮತ್ತು ರಾತ್ರಿ 2 ಇರುತ್ತಲ್ಲ. ಸೊ ದಿವಸವನ್ನು ಹೇಗೆ ಉಪಯೋಗ ಮಾಡ್ತಾರೆ ಅವರು? ಕುಟುಂಬ ಭರಣೇನವ. ಸೊ ಪಾರಿವಾರಿಕ ಜೀವನವನ್ನು ಕುಟುಂಬ ಭರಣೆ ಮಾಡಲಿಕ್ಕೆ ಏನು ಮಾಡೋದು? ತುಂಬ ಪರಿಶ್ರಮ ಮಾಡೋದು. ಸೊ ಮೊದಲಿನ ಕಾಲದಲ್ಲಿ ಈ ಥರ ಅಷ್ಟು ಪರಿಶ್ರಮ ಮಾಡ್ತಿರ್ಲಿಲ್ಲ. ಜೀವನ ತುಂಬ ಸರಳವಾಗಿರ್ತದೆ. ಸರಳ ಅಂದ್ರೇನು? ಅನಾವಶ್ಯಕ ವಸ್ತುಗಳನ್ನು ಏನು ಮಾಡೋದು? ಸಂಗ್ರಹ ಮಾಡ್ತಿರ್ಲಿಲ್ಲ. ಈಗ ಎಲ್ರಿಗೂ ಕಾರ್ ಬೇಕು, ಎಲ್ರಿಗೂ 2 ವೀಲರ್ ಬೇಕು, ಎಲ್ರಿಗೂ ಮೊಬೈಲ್ ಬೇಕು. ಸೊ ಅದಕ್ಕಾಗಿ ಏನು ಮಾಡೋದು? ಪರಿಶ್ರಮ ಮಾಡೋದು. ಅನಾವಶ್ಯಕ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು. ಒಂದ್ಸಲ ನಾನು ಒಂದಿಷ್ಟು ಹಳ್ಳಿ ಜನರಿಗೆ ಈ ಥರ ಪ್ರವಚನ ಕೊಡ್ತಾ ಇದ್ದೆ. ನಾನು ಅವ್ರು ಕೇಳ್ತಾ ಇದ್ದೆ, ನೀವು ಟ್ರ್ಯಾಕ್ಟರ್ ಯಾಕೆ ಉಪಯೋಗ ಮಾಡ್ತೀರಾ ಅಂತ ಹೇಳಿ. ಅವ್ರೇನು ಹೇಳ್ತಾ ಇದ್ದಾರೆ? ದೊಡ್ಡ ಮಾತಾಡ್ತಾ ಇದ್ದಾರೆ ಅವರು. ಏನು ಜನಸಂಖ್ಯೆ ಹೆಚ್ಚಿಗೆ ಆಗಿದೆ, ನಾವು ಕಡಿಮೆ ಸಮಯದಲ್ಲಿ ತುಂಬ ಬೆಳಿಬೇಕು, ಅದು ಇದು ಅಂತ ಹೇಳಿ. ಕಡಿಮೆ ಸಮಯದಲ್ಲಿ ತುಂಬ ಬೆಳಿಬೇಕು. ಆ ಟ್ರ್ಯಾಕ್ಟರ್ ಮಾಡಲಿಕ್ಕೆ ಎಷ್ಟು ಸಮಯ ಮತ್ತು ಶಕ್ತಿ ಹೋಗುತ್ತೆ ಅದು ಗೊತ್ತಲ್ಲ? ಒಂದು ಟ್ರ್ಯಾಕ್ಟರ್ ಅಥವಾ ಒಂದು ಯಾವುದೋ ಕಾರು ಅಥವಾ ಯಾವುದೋ ಒಂದು ಆಟೋಮೊಬೈಲು ಅಥವಾ ಒಂದು ಮಷಿನ್ ಮಾಡಲಿಕ್ಕೆ 1000 ಫ್ಯಾಕ್ಟ್ರಿ ಬೇಕು ಅದಕ್ಕೆ.
1,000 ಎಲ್ಲಿಂದ ನೋಡಿ ಮೊದಲು ಏನಂತಾರೆ ಖನಿ ಅಂತಾರಲ್ಲ ಅದಕ್ಕೆ ಮೈನಿಂಗ್ ಗಣಿ ಅಥವಾ ಖನಿ ಗಣಿ. ಸೊ ಮೈನಿಂಗ್ ಮಾಡಿ ಅದನ್ನೆಲ್ಲ ಮೆಟಲರ್ಜಿಕಲ್ ಪ್ರೊಸೆಸ್ ಇರುತ್ತೆ. ಅದೆಲ್ಲ ಮೆಟಲ್ಸ್ ಮೊದಲು ಅದೆಲ್ಲ ಮಿಶ್ರಿತವಾಗಿರುತ್ತಲ್ಲ, ಅದನ್ನ ಮೊದಲು ಏನು ಮಾಡೋದು, ಅದನ್ನು ಮೆಟಲ್ಸ್ ಮಾಡಿ ಅದರಿಂದ ಏನೆಲ್ಲ ಬೇರೆ ಬೇರೆ ಪಾರ್ಟ್ಸ್ ಮಾಡಿ ಕೊನೆಗೆ ಎಲ್ಲ ಒಂದು ಕಡೆ ಏನು ಮಾಡ್ತಾರೆ, ಅಸೆಂಬಲ್ ಮಾಡ್ತಾರೆ. ಅದಕ್ಕೆ ಪೇಂಟಿಂಗ್ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಸೊ ಈ ಥರ ಒಂದು ಮಷಿನ್, ಇದೊಂದು ಮೊಬೈಲ್ ಮಾಡಬೇಕಂದ್ರೆ 1,000 ಫ್ಯಾಕ್ಟ್ರಿ ಬೇಕು ಅದಕ್ಕೆ. ಅದರ ಜೊತೆ ಲಿಂಕ್ಡ್ ಇರುತ್ತೆ ಎಲ್ಲ. ಸೊ ಈ ಅನಾವಶ್ಯಕ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು, ಅದರಿಂದ ಜೀವನ ಏನು ಮಾಡೋದು, ತುಂಬ ಕ್ಲಿಷ್ಟಮಯ ಮಾಡೋದು, ಕಠಿಣ ಮಾಡೋದು. ಸೊ ಅದಕ್ಕೋಸ್ಕರ ಸಮಾಜ ಎಲ್ಲ ಬಿಸ್ನೆಸ್ನವರು ಈಗಿಷ್ಟು ಅವ್ರ ಮಾನಸಿಕ ತನಾವ ಏನಿರುತ್ತೆ, ಏನಂತಾರೆ ಅದಕ್ಕೆ, ಸ್ಟ್ರೆಸ್ ಇರುತ್ತೆ, ಅವ್ರಿಗೆ ಒತ್ತಡ ಇರುತ್ತಲ್ಲ. ಸೊ ಯಾಕಂದರೆ ಈಗ ಅಷ್ಟು ಸರಳ ಇಲ್ಲ, ಏನೂ ಸರಳವಿಲ್ಲ ಜೀವನವನ್ನು, ಅನಾವಶ್ಯಕ ಇದೆಲ್ಲ. ಸೊ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಾರ, ಏನೋ ಉದ್ಯಮೀಯ ಕ್ರಾಂತಿ ಏನಂತಾರ ಉದ್ಯಮಿಗಳ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಈ ಥರ ಆಯಿತು. ಸೊ ಆ ಥರ ಸರಳ ಜೀವನ ಮಾಡ್ತಿದ್ರು ಮೊದಲಿನ ಕಾಲದಲ್ಲಿ. ಈಗ ಕುಟುಂಬ ಇನ್ನೂ ಪರಿಶ್ರಮ ಏನೋ ಡಬಲ್ ಆಗಿಬಿಟ್ಟಿದೆ, ಕುಟುಂಬ ಭರಣೇನವ ಅಂತ. ಸೊ ಈ ಥರ ದಿವಸ ಅವ್ರಿಗೆ ಹೇಗೆ ಕಳೀತಾರ ಅವರು ದಿನವನ್ನು. ಸೊ ಕುಟುಂಬ ಭರಣೇನವ ಅದರಲ್ಲಿ. ಮತ್ತು ರಾತ್ರಿ ಏನು, ನಿದ್ರೆಯಾರಿಯತೇನಕ್ತಂ ವ್ಯವಾಯೇನ ಚ ವಯ. ಸೊ ನಿದ್ರೆ ಮತ್ತು ಮೈಥುನದಲ್ಲಿ ಕೇಳಿದ್ದಾರೆ ರಾತ್ರಿ. ಸೊ ವ್ಯವಾಯೇನ ಚ ಅಂದರೆ ಮೈಥುನ, ನಿದ್ರೆಯ ರಿಯತೆ ನಕ್ತಂ ವ್ಯವಾಯೇನ ಚ ವಾಯ. ಸೊ ದಿವಾಚಾತೆ ಹಯಾರಾಜನ್ ಕುಟುಂಬ ಮರಣೇನವ ಅಂತೇಳಿ. ಸೊ ಈ ಥರ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ತಮ್ಮ ಭಾವಾರ್ಥ. ಪ್ರೆಸೆಂಟ್ ಹ್ಯೂಮನ್ ಸಿವಿಲೈಸೇಷನ್ ಈಸ್ ಪ್ರೈಮರ್ಲಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಸ್ಲೀಪಿಂಗ್ ಆ್ಯಂಡ್ ಸೆಕ್ಸ್ ಇಂಟೆಲಿಜೆನ್ಸ್ at night and earning money in day and spending the same for family maintenance. ನೋಡಿ, ಒಂದು ವಾಕ್ಯದಲ್ಲಿ ಪ್ರಭುಪಾದರು ಏನು ಈ ಸಮಾಜವನ್ನು ಪೂರ ವರ್ಣನೆ ಮಾಡಿದ್ದಾರೆ. ಹೌದಲ್ಲ, ಈಗಿನ ಸಮಾಜ ಏನಂದರೆ ಪ್ರೆಸೆಂಟ್ ಹ್ಯೂಮನ್ ಸಿವಿಲೈಸೇಷನ್ ಈಸ್ ಪ್ರೈಮರಿಲಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಸ್ಲೀಪಿಂಗ್ ಆ್ಯಂಡ್ ಸೆಕ್ಸ್ ಇಂಟೆಲಿಜೆನ್ಸ್ at night and earning money in the day and spending for the same for the family maintenance. ಸೊ ಪ್ರೆಸೆಂಟ್ ಹ್ಯೂಮನ್ ಸಿವಿಲೈಸೇಷನ್, ಈಗಿನ ನಾಗರಿಕತೆ, ಮನುಷ್ಯ ಅಥವಾ ಮನುಷ್ಯ ಸಮಾಜ ಏನಿದೆ ಅಲ್ಲ, ಅದು ಸ್ಲೀಪಿಂಗ್ ಆ್ಯಂಡ್ ಸೆಕ್ಸ್ ಇಂಟೆಲಿಜೆನ್ಸ್ ಎಟ್ ನೈಟ್, ರಾತ್ರಿ ಏನು ನಿದ್ರೆ ಮತ್ತು ಮೈಥುನದಲ್ಲಿ ತೊಡಗೋದು, ಮತ್ತು ದಿನ ಏನು ಧನ ಸಂಪಾದನೆ ಮಾಡೋದು, ಸಂಪಾದನೆ ಮಾಡಿ ಅದನ್ನೇ ಪರಿವಾರವನ್ನು ನಡೆಸಲಿಕ್ಕೆ ಏನು ಮಾಡೋದು, ಅದನ್ನು ಖರ್ಚು ಮಾಡೋದು. ಸೊ ಇದು ಈಗಿನ ಸಮಾಜ. ಇದನ್ನು ಬಿಟ್ಟು ಏನೂ ಇಲ್ಲ, ಬೇರೆ ಏನೂ ಇಲ್ಲ. ನೀವೇನೋ ಮಾಡಿ, ನೀವು ಟೆಕ್ನಾಲಜಿ ಅಡ್ವಾನ್ಸ್ ಮಾಡಿ, ಟೆಕ್ನಾಲಜಿಯಲ್ಲಿ ಪ್ರಗತಿ ಮಾಡಿ, ಆರ್ಥಿಕ ವ್ಯವಸ್ಥೆ, ದೊಡ್ಡ ದೊಡ್ಡ ರೋಡ್ ಕಟ್ಟೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು, ಎಲ್ಲ ಇದಕ್ಕೆ ಏನು ಮಾಡೋದು, ಇದನ್ನು ಇದೆ. ಸೊ ನಿದ್ರೆ, ಮೈಥುನ ಮತ್ತು ಪಾರಿವಾರಿಕ ಏನು ಮಾಡೋದು, ಆರ್ಥಿಕ ವ್ಯವಸ್ಥೆ ಮಾಡೋದು. ಸೊ ನಿದ್ರೆಯ ಅರಿಯತೇನಕ್ತಂ ವ್ಯವಾಯೇನ ಚ ವಾಯ ದಿವಾಚಾತೆ ಹಯಾರಾಜನ್ ಕುಟುಂಬ ಭರಣೇನವ. ಸೊ ಆಮೇಲೆ ಏನು ಹೇಳ್ತಾ ಇದ್ದಾರೆ ಶುಕಮುನಿಗಳು, ದೇಹಾಪತ್ಯ ಕಲತ್ರಾದೀಶು ಆತ್ಮಸೈನ್ಯೇಶ್ವ ಸತ್ಸಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಸೊ ಯಾಕಂದರೆ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರೇನು, ವಿಶೇಷವಾಗಿ ಒಬ್ಬ ವ್ಯಕ್ತಿ ಸಾವಿನ ಸಮಯದಲ್ಲಿ ಅವನ ಕರ್ತವ್ಯ ಏನು ಅಂತ ಹೇಳಿ ಪ್ರಶ್ನೆ ಕೇಳಿದ್ದು ಪರೀಕ್ಷಿತ್ ಮಹಾರಾಜ. ಸೊ ಅದಕ್ಕೆ ದೇಹಾಪತ್ಯ ಕಲತ್ರಾದೀಶು ಆತ್ಮಸೈನ್ಯೇಶು ಅಸತ್ಸು ಅಪಿ. ಸೊ ನಾನು ಹೇಳ್ತಾ ಇದ್ನಲ್ಲ, ಒಬ್ಬ ಸಾವು ಬಂದರೆ ಏನು ಮಾಡಿಬಿಡ್ತೀವಿ ನಾವು, ಬೇರೆ ಬೇರೆ ಜನರ ಆಶ್ರಯ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡಾಕ್ಟರ್ ಆಶ್ರಯ ಪಡೆಯೋದು, ಡಾಕ್ಟರ್ ಏನು ನನ್ನನ್ನು ಮೃತ್ಯುವಿನಿಂದ, ಸಾವಿನಿಂದ ನನ್ನನ್ನು ರಕ್ಷಣೆ ಮಾಡ್ತಾನನ್ನು ಅಂತ ಹೇಳಿ. ಅಥವಾ
ನಮ್ಮ ಪಾರಿವಾರಿಕ ಸಂಬಂಧಿಕರ ನಮ್ಮ ಸಂಬಂಧಿಕರ ಬಂಧು ಬಾಂಧವರ ಆಶ್ರಯ ಪಡೆಯುವುದು. ಆದರೆ ಶುಕಮುನಿಗಳು ಏನು ಹೇಳ್ತಾ ಇದ್ದಾರೆ ಇಲ್ಲಿ? ದೇಹಾಪತ್ಯ ಕಲತ್ರಾದೀಶು. ಮತ್ತು ಈ ದೇಹವನ್ನು ಆದಷ್ಟು ಏನು ಮೇಕ್ ಸಮ್ ಸ್ಪೇಸ್, ಯು ಶುಡ್ ಅರೇಂಜ್ ಸಮ್ ಸ್ಪೇಸ್. Someone can come here also. और ಹೋಗ್ಲಿಕ್ಕೆ ದಾರಿ ಬಿಡಿ. ದೇಹಪತ್ರ ಕಲತ್ರಾದೀಶು. ಇಲ್ಲಿ ಬನ್ನಿ, ಮುಂದೆ ಬನ್ನಿ. ದೇಹವನ್ನು ತುಂಬಾ ದಷ್ಟು ಪುಷ್ಟಾಗಿ ಮಾಡೋದು. ಅದರಿಂದ ಏನಾಗುತ್ತೆ, ನಾವು ಸಾವಿನಿಂದ ನಮ್ಮನ್ನು ರಕ್ಷಣೆ ಮಾಡ್ಕೋಬೋದು ಅಂಥೇಳಿ ಆ ಥರ ಭಾವನೆ ಇರುತ್ತೆ ಜನರಲ್ಲಿ. ಅದಕ್ಕಾಗಿ ಇಲ್ಲಿ ನೋಡಿ ಮುಂಜಾನೆ ಓಡಾಡ್ತಿರ್ತಾರಲ್ಲ, ಅದೇನು ತಪ್ಪಿಲ್ಲ, ಒಂದಿಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ. ಆದರೆ ನಾವು ನಿಜವಾಗಿ ನಾವು ಆರೋಗ್ಯವನ್ನು ಏನು ಮಾಡಲಿಕ್ಕೆ ನಮಗೆ ಅಷ್ಟು ಗಂಭೀರತೆ ಇರಲ್ಲ ನಮ್ಮಲ್ಲಿ ಅಥವಾ ದೃಢತೆ. ಈಗ ಅದರ ಅರ್ಥ ಏನು? ಈ ಸಮಾಜವನ್ನು ಎಲ್ಲ ನಾಶ ಮಾಡೋದು, ಪ್ರಕೃತಿಯನ್ನು ನಾಶ ಮಾಡಿ ಏನು ಮಾಡೋದು, ಆಮೇಲೆ ವಾಕಿಂಗ್ ಮಾಡಿ ಅಥವಾ ಯೋಗಾಸನ ಮಾಡಿ ಏನು ಮಾಡೋದು, ದೇಹವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಸೊ ಒಳ್ಳೆಯ ಆಹಾರ ಇಲ್ಲ, ಒಳ್ಳೆಯ ಗಾಳಿ ಇಲ್ಲ, ಎಷ್ಟು ಪೊಲ್ಯೂಷನ್ನು, ಮಲ್ಕೊಳ್ಳಿಕ್ಕೇನು ಅಲ್ಲೇನು ನಿದ್ರೇನು ಒಂಥರ ಏನು ಲಕ್ಸುರಿ ಈಗಿನ ಕಾಲದಲ್ಲಿ. ಈಗ ಚಿಕ್ಕಮಂಗ್ಳೂರಿನಲ್ಲಿ ಅಷ್ಟಿಲ್ಲ, ನೀವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೋದರೆ ರಾತ್ರಿ ಎಲ್ಲನೂ ಏನು ಗಾಡಿಗಳ ಶಬ್ದ, ಹಾಂಕಿಂಗ್, ಏನೆಲ್ಲ ಬೇರೆ ಬೇರೆ ಥರ ಶಬ್ದ. ಸೊ ಎಲ್ಲ ಏನು ಮೂಲಭೂತ ಅವಶ್ಯಕತೆಗಳೇನಿದೆಯಲ್ಲ ಅದು ಒಂಥರ ಲಕ್ಸುರಿ ಈಗಿನ ಸಮಾಜದಲ್ಲಿ. ಸೊ ಒಂದು ಕಡೆ ಅದನ್ನು ಮಾಡೋದು, ಇನ್ನೊಂದು ಕಡೆ ನಾವೇನು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ ನಾವೇನು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಅಂತೇಳಿ. ಸೊ ಆದರೆ ಬರೀ ಈ ಥರ ನಾವು ಎಷ್ಟೋ ಪ್ರಯತ್ನ ಪಟ್ಟರು, ಅಥವಾ ಜಿಮ್ ಈಗ ಎಲ್ಲ ಕಡೆ ಜಿಮ್ ಇದೆ ಅಲ್ಲ, ಇಲ್ಲಿ ಒಂದು ಮುಂದ್ಗಡೆ ಇದೆ ಇಲ್ಲಿ. ಸೊ ಜಿಮ್ಗೆ ಹೋಗೋದು, ಸೊ ಜಿಮ್ಗೆ ಹೋಗಿ ಏನು ಮಸಲ್ಸ್ ಬಿಲ್ಡ್ ಮಾಡಿದರೆ ಏನಾಗುತ್ತೆ, 6 ಪ್ಯಾಕ್ಸ. ಸೊ ಅದರಿಂದ ನಾವು ಸಾವಿನಿಂದ ನಾವು ರಕ್ಷಣೆ ಆಗುತ್ತೆ ಅಂಥೇಳಿ ಏನು ಮಾಡೋದು, ಒಂದು ಭಾವನೆ ಅದು. ದೇಹಾಪತ್ಯ ಕಲತ್ರಾದೀಶು. ಅಪತ್ಯ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ಏನು ಸಾವಿನಿಂದ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಭಾವನೆ ಇಟ್ಕೊಳ್ಳೋದು. ಆ ಥರ ಭಾವನೆ ಇರುತ್ತಲ್ಲ. ಕಲತ್ರಾದೀಶು, ಕಲತ್ರ ಮೀನ್ಸ್ ಹೆಂಡತಿ ಅಥವಾ ಗಂಡ. ಕಲತ್ರ ಅಂದರೆ ಹೆಂಡತಿ, ಯಾಕಂದರೆ ಇದೆಲ್ಲ ಈ ಶಿಕ್ಷಣವನ್ನು ಏನು ಪುರುಷರಿಗೆ ಕೊಡಲಾಗಿತ್ತು. ಇದು ಕಲತ್ರಾದೀಶು, ಅಥವಾ ಎಲ್ಲ ನಮ್ಮ ಬಂಧು ಬಾಂಧವರು ಅಥವಾ ಯಾರಾದರೂ ಏನು ಡಾಕ್ಟರು ಅವರು ನಮ್ಮನ್ನೇನು ಈ ಮೃತ್ಯುವಿನಿಂದ ಸಾವಿನಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂಥೇಳಿ ಭಾವನೆ ಇಟ್ಕೊಳ್ಳೋದು. ಸೊ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಶುಕಮುನಿಗಳು, ಅವರು ಆತ್ಮ ಸೈನ್ಯೇಶು ಅತ್ಸತ್ಸಪಿ. ಇವರೆಲ್ಲ ನಮ್ಮ ದೇಹ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಅಥವಾ ಯಾವುದೇ ಬಂಧು ಬಾಂಧವರು, ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳೇನು ಆತ್ಮ ಸೈನ್ಯೇಶು ಅಸತ್ಸು ಅಪಿ. ಅಸತ್ ಸೈನ್ಯ ಅಂತ ಹೇಳ್ತಾ ಇದ್ದಾರೆ. ಅಸತ್ ಸೈನ್ಯ ಅಂದ್ರೆ ಏನು? ಯಾವ ಸೈನ್ಯ ನಾಶವಾಗಿ ಹೋಗುತ್ತಲ್ಲ ಆ ಸೈನ್ಯಕ್ಕೇನು ಅಸತ್ ಸೈನ್ಯ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ನೀವು ಯುದ್ಧ ಮಾಡ್ತಾ ಇದ್ದೀರ, ಯುದ್ಧ ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಿದೆ ಇವರೆಲ್ಲ ನಮ್ಮ ಸೈನಿಕರೇನು ಸತ್ತು ಹೋಗಿಬಿಡ್ತಾರಪ್ಪ. ಅಂಥ ಸೈನಿಕರ ಸಹಾಯ ಪಡೆಯುವುದರಿಂದ ನಾವು ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಲ್ಲ. ಯಾರು? ಯಾಕಂದರೆ ಇದರ ಅರ್ಥ ಏನಂದರೆ ನಾವು ಏನೇನು ನಮ್ಮನ್ನು ರಕ್ಷಣೆ ಮಾಡ್ತಾವಂಥೇಳಿ ರಕ್ಷಣೆ ಮಾಡುವ ವ್ಯಕ್ತಿಗಳೇನೆಲ್ಲ ಇದ್ದಾರಲ್ಲ ಅವರೇ ಸತ್ತು ಹೋಗ್ತಾರೆ. ಅವರೇ ಸಾವಿನಿಂದ ಏನು ಸಾವನ್ನು ಮೀರಿಲ್ಲ ಅವರು. ಸೊ ಅದಕ್ಕೋಸ್ಕರ ಅವರು ನಮ್ಮನ್ನು ಸಾವಿನಿಂದ ರಕ್ಷಣೆ ಮಾಡಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಸೈನ್ಯಸ್ಸು ಅಸತ್ಸು ಅಪಿ.
ಪ್ರಭುಪಾದರು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ರು, ಡೆಡ್ ಆ್ಯಂಡ್ ಗಾನ್, ಡೆಡ್ ಆ್ಯಂಡ್ ಗಾನ್. ಮೈ ಗ್ರ್ಯಾಂಡ್ ಫಾದರ್ ವಾಸ್ ದೇರ್, ಹಿ ಈಸ್ ಡೆಡ್ ಆ್ಯಂಡ್ ಗಾನ್. ಮೈ ಫಾದರ್ ಈಸ್ ಡೆಡ್ ಆ್ಯಂಡ್ ಗಾನ್. ಐ ವಿಲ್ ಬಿ ಡೆಡ್ ಆ್ಯಂಡ್ ಗಾನ್. ಮೈ ಚಿಲ್ಡ್ರನ್ ವಿಲ್ ಬಿ ಡೆಡ್ ಆ್ಯಂಡ್ ಗಾನ್. ಸೊ ಎಲ್ಲರೂ ಸಾಯ್ತಾರೆ. ಅದಕ್ಕೋಸ್ಕರ ಇವರೆಲ್ಲರೂ ಅಸತ್ ಸೈನಿಕರು. ಸೊ ಅವರ ಆಶ್ರಯ ಪಡೆಯುವುದರಿಂದ ನಮಗೇನು ಏನಾಗಲ್ಲ, ಲಾಭ ಆಗಲ್ಲ. ಸೊ ತೇಷಾಂ ಪ್ರಮತ್ತೋ ನಿಧನಂ. ನಿಧನಂ ಮೀನ್ಸ್ ಅವರೆಲ್ಲ ಸತ್ತು ಹೋಗ್ತಾರೆ ಅಂಥೇಳಿ. ಸೊ ಆದರೆ ಪ್ರಮತ್ತು ಅಂದರೆ ನಾವೆಲ್ಲರೂ ಏನು ಪ್ರಮತ್ತ ಅಂದರೆ ನಾವು ಇವ್ರಿಗೆಲ್ಲ ಆಸಕ್ತರಾಗಿಬಿಡ್ತೀವಿ, ಅಂಟ್ಕೊಂಡ್ಬಿಡ್ತೀವಿ ನಾವು. ಸೊ ಪ್ರಮತ್ತ ಅಂದರೆ ಅಟ್ಯಾಚ್ಮೆಂಟ್. ಒಂಥರ ಪ್ರಮತ್ತ ಅಂದರೆ ಆ್ಯಕ್ಚುಲಿ ಹುಚ್ಚತನ ಅದು. ಪ್ರಮತ್ತ ಅಂದರೆ ಒಂಥರ ಹೈ 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 ಈಗ ಗ್ರಾಮ ವ್ಯಾಕರಣದಲ್ಲಿ ಇರುತ್ತಲ್ಲ, ಡಿಗ್ರೀಸ್ ಸೂಪರ್ಲೇಟಿವ್ ಡಿಗ್ರಿ, ಆ ಥರ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಏನು? ಮತ್ತ, ಉನ್ಮತ್ತ ಮತ್ತು ಪ್ರಮತ್ತ ಅಂತೇಳಿ. ಮತ್ತ ಅಂದರೆ ಹುಚ್ಚ, ಉನ್ಮತ್ತ ಅಂದರೆ ಇನ್ನೂ ಹುಚ್ಚ, ಮತ್ತು ಪ್ರಮತ್ತ ಅಂದರೆ ಇನ್ನೂ ಹುಚ್ಚ. ಸೊ ಈ ಥರ ಒಂಥರ ಆಸಕ್ತಿ ಬೆಳೆಸ್ಕೊಂಬಿಡೋದು. ಅದು ಆಸಕ್ತಿ ಅನ್ನೋದು ಏನು ಒಂಥರ ಹುಚ್ಚುತನ. ಅದು ಪಶ್ಯನ್ನಪಿ ನ ಪಶ್ಯತಿ ಅಂದ್ರೆ ಏನು? ನಾವೆಲ್ಲ ನೋಡ್ತಾ ಇದ್ದೀವಿ, ಇವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ಆದರೂ ನಾವು ಇವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾರಪ್ಪ ಅಂಥೇಳಿ. ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಈಗೇನು ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರೇನು ಅನ್ಕೋತಾರೆ, ಒಂದಿಷ್ಟು ಇವೆಲ್ಲ ಬಿಲ್ಗಳಲ್ಲಿ ಬದಲಾವಣೆ ಮಾಡದೇ ಇದ್ರೆ ನಮಗೆ ಏನಾಗುತ್ತೆ, ಜೀವನದಲ್ಲಿ ಒಳ್ಳೇದಾಗತ್ತಂತ. ಒಂಥರ ಏನು, ಈ ರಾಜಕಾರಣಿಗಳ ಆಶ್ರಯ ಪಡೆಯೋದು. ಸೊ ರಾಜಕಾರಣಿಗಳು ನಮ್ಮನ್ನೇನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪಶ್ಯನ್ನಪಿ ನ ಪಶ್ಯತಿ ಅಂತ ಹೇಳಿ, ನೋಡಿದರೂ ನೋಡಲ್ಲ. ಪಶ್ಯನ್ನಪಿ ನ ಪಶ್ಯತಿ ಅಂದ್ರೆ ಏನು? ನೋಡಿದರೂ ನೋಡಲ್ಲ. ನಾವು ನೋಡ್ತಾ ಇದ್ದೀವಿ, ಜನರೆಲ್ಲ ಸಾಯ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಆದರೂ ನಾವು ಅದನ್ನು ನೋಡ್ತಾ ಇಲ್ಲ ಸರಿಯಾಗಿ, ಅಂದರೆ ಅದನ್ನು ತಿಳ್ಕೊತಾ ಇಲ್ಲ. ಸೊ ಇಲ್ಲಿ ಯಕ್ಷ ಪ್ರಶ್ನೆ, ಮಹಾಭಾರತದಲ್ಲಿ ಒಂದು ವಿಭಾಗ ಇದೆ, ಯಕ್ಷ ಪ್ರಶ್ನೆ. ಸೊ ಯಕ್ಷ ಯುಧಿಷ್ಠಿರ ರಾಜನಿಗೆ ಏನು ಪ್ರಶ್ನೆ ಕೇಳಿದ್ದ. ಒಂದು ಪ್ರಶ್ನೆ ಏನೇ ಅಂತ ಕೇಳಿದ್ದ, ಈ ಜಗತ್ತಿನಲ್ಲಿ ತುಂಬ ವಿಚಿತ್ರವಾದ ಘಟನೆ ಏನು ಅಂತ ಹೇಳಿ, ವಿಚಿತ್ರವಾದ ಪರಿಸ್ಥಿತಿ ಏನು ಅಂತ ಹೇಳಿ. ಅವಾಗ ಯುಧಿಷ್ಠಿರ ರಾಜ ಏನು ಹೇಳಿದ? ಅಹನಿ ಭೂತಾನಿ ಪಶ್ಯಂತಿ ಯಮಾಲಯಂ ಶೇಷಃ ಸ್ಥಾವರಂ ಇಚ್ಛಂತಿ ಕಿಂ ಆಶ್ಚರ್ಯಂ ಮತಃ ಪರಂ ಅಂತ ಹೇಳಿ. ಅಹನಿ ಭೂತಾನಿ, ಅಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಅಂದರೆ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಜನ ಯಮಾಲಯ ಅಂದರೆ ಸೊ ಮೃತ್ಯುವಿನ ಆಲಯಕ್ಕೆ ಹೋಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಸೊ ಆದರೆ ನಾವೇನು ತಿಳ್ಕೊತೀವಿ, ನಾನು ಸಾಯಲ್ಲ, ನನ್ನ ಜೀವನ ಇನ್ನೂ ಇದೆ, ಇನ್ನೂ ನಾನು ತುಂಬ ವರ್ಷಗಳ ಕಾಲ ನಾನು ಜೀವಿಸ್ಬೋದು ಅಂತ ಹೇಳಿ. ಶೇಷಃ ಸ್ಥಾವರಂ ಇಚ್ಛಂತಿ ಕಿಂ ಆಶ್ಚರ್ಯಂ ಮತಃ ಪರಂ. ಇದಕ್ಕಿಂತ ಆಶ್ಚರ್ಯವಾದ ವಿಚಿತ್ರವಾದ ಸ್ಥಿತಿ ಯಾವುದು ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಪರೀಕ್ಷಿತ ರಾಜನಿಗೆ 7 ದಿನ ಅವಧಿ ಸಿಕ್ಕಿತ್ತು. 7 ದಿನ ನೀನು ಸಾಯ್ತಾ ಇದೆಯಾ ಅಂತ. ಸೊ ನಮಗೆಲ್ರಿಗೇನು ಆಧಾರ ಗೊತ್ತಿಲ್ಲ, ಯಾವಾಗ ಸಾಯ್ತಿರ್ತೀವಿ ಅಂತೇಳಿ ನಮ್ಗೆ ಗೊತ್ತಿಲ್ಲ, ಹೌದಲ್ಲ? ಎನಿ ಟೈಮ್ ಆಗ್ಬೋದಲ್ಲ ನಮಗೆ. ಸೊ ಈಗ ನೀವು ಇಲ್ಲಿಂದ ಹೋಗಿದ್ರಿ ರಸ್ತೆ ಮೇಲೆ, ನಿಮ್ಗೆ ಆಗಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡೋಣ, ಆದರೆ ನಮ್ಮ ಕೈಯಲ್ಲಿಲ್ಲ ಅದು, ಹೌದಲ್ಲ? ರಸ್ತೆ ಮೇಲೆ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ನಾವು ಈಗ ಬಾತ್ರೂಮ್ನಲ್ಲಿ ಏನೋ ಗೀಝರ್ ಇಟ್ಕೊಂಡಿರ್ತಾರೆ, ಹೌದಲ್ಲ? ಎಷ್ಟೋ ಸಲ ಜನ ಏನು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಆಗಿ ಅಲ್ಲಿ ಸಾಯ್ತಾರೆ ಅವರು. ಸೊ ಈ ಥರ ಏನೇನೆಲ್ಲ ಆಗ್ಬೋದು ದುರ್ಘಟನೆಗಳು. ಸೊ ವಿಶ್ವಾಸೋ ನೈವ ವಿಶ್ವಾಸೋ ಅಂಥೇಳಿ ಒಂದು ವಾಕ್ಯ ಇದೆ. ಈ ಶ್ವಾಸ ಯಾವಾಗ ನಿಶ್ವಾಸ ಆಗುತ್ತೆ ಅನ್ನೋದು ನಮಗೆ ಏನು ಇದಿಲ್ಲ. ಸೊ ವಿಶ್ವಾಸ ಇರಬಾರ್ದು.
ಸೊ ಈ ಥರ ಪಶ್ಯನ್ನಪಿ ನ ಪಶ್ಯತಿ, ನಾವು ನೋಡ್ತೀವಿ ಜನ ಸಾಯ್ತಾ ಇದ್ದಾರೆ, ಆದರೆ ನಮಗೆ ನಮ್ಮ ಸಾವಿನ ಬಗ್ಗೆ ಅರಿವು ಬರಲ್ಲ. ಸೊ ಸ್ವಲ್ಪ ಒಂಥರ ಅದೇನು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹೊತ್ತು ಏನೋ ವೈರಾಗ್ಯ ಬರ್ಬೋದು. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಸ್ವಲ್ಪ ಹೊತ್ತು ಒಂಥರ ವೈರಾಗ್ಯ ಬರುತ್ತೆ, ಆಮೇಲೆ ಮತ್ತೆ ಅದರಲ್ಲೇ ನಾವು ತೊಡಗಿಬಿಡ್ತೀವಿ. ಸೊ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇದರ ಅರ್ಥ ಏನು? ಈಗೆಲ್ಲ ಬಿಟ್ಟೇ ಬಿಡಬೇಕಾ ಅಂಥೇಳಿ ಪ್ರಶ್ನೆ ಬರುತ್ತಲ್ಲ. ಇಲ್ಲ, ಅದಕ್ಕೋಸ್ಕರ ವೈದಿಕ ಸಮಾಜದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ, ಧಾರ್ಮಿಕವಾಗಿ ನಾವೇನೋ ಜೀವನ ಮಾಡಬೇಕು. ಸೊ ಓಕೆ, ನಿಮಗೆ ಅರ್ಥ ಮತ್ತು ಕಾಮನೂ ಬೇಕು, ಓಕೆ ಅದನ್ನು ಮಾಡ್ಕೊಳ್ಳಿ. ಆದರೆ ಅದನ್ನು ನಿಯಮಿತವಾಗಿ ಮಾಡೋದು, ವೈದಿಕ ನಿಯಮಗಳ ಅನುಸಾರವಾಗಿ ಮಾಡೋದು, ಅದನ್ನು ಧರ್ಮ ಅಂತ ಹೇಳ್ತಾರೆ. ಸೊ ಧಾರ್ಮಿಕವಾಗಿ ಮಾಡೋದು. ಸೊ ಅದರಿಂದ ನಮ್ಗೇನಾಗುತ್ತಂದರೆ ಸಾವಕಾಶವಾಗಿ ನಾವು ಮೋಕ್ಷದ ಕಡೆ ಹೋಗ್ತೀವಿ. ಅದರ ಜೊತೆ ಏನು ಮಾಡಬೇಕು? ಈಗ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ, ಅವನ ಧರ್ಮ ಕರ್ತವ್ಯ ಏನಿತ್ತು? ಯುದ್ಧ ಮಾಡೋದು. ಕ್ಷತ್ರಿಯನಾದದ್ದ ಧರ್ಮಕ್ಕೋಸ್ಕರ ಅವನು ಯುದ್ಧ ಮಾಡಬೇಕು, ಧರ್ಮ ಸ್ಥಾಪನೆ ಮಾಡಲಿಕ್ಕೆ, ಸಮಾಜದಲ್ಲಿ ದುಷ್ಟರನ್ನು ನಾಶ ಮಾಡೋದು. ಕ್ಷತ್ರಿಯ ರಾಜನ ಒಂದು ಕರ್ತವ್ಯ ಏನು? ದುಷ್ಟರನ್ನು ನಾಶ ಮಾಡಬೇಕು. ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ನಿರ್ಜಿತ್ಯ ಪರಸೈನ್ಯಾದಿ ಕ್ಷಿತಿಂ ಧರ್ಮೇನ ಪಾಲಯೇತ್. ಕ್ಷತ್ರಿಯ ರಾಜನ ಬಗ್ಗೆ ಪರಾಶರ ಮುನಿಗಳು ವೇದವ್ಯಾಸರ ತಂದೆ, ಅವರ ಪರಾಶರ ಸ್ಮೃತಿ ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ ಅವರು. ಅದರಲ್ಲಿ ಕ್ಷತ್ರಿಯನ ಕರ್ತವ್ಯವನ್ನು ವರ್ಣನೆ ಮಾಡ್ತಾರೆ. ಕ್ಷತ್ರಿಯ ಅಂದ್ರೆ ಯಾರು? ಕ್ಷತ್ರಿಯೋ ಹಿ ಪ್ರಜಾರಕ್ಷನ್, ಕ್ಷತ್ರಿಯ ಪ್ರಜಾರಕ್ಷಣೆ ಮಾಡಬೇಕು. ಸೊ ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯ ನಿರ್ಜಿತ್ಯ ಪರ ಸೈನ್ಯಾದಿ. ಸೊ ಯಾರು ದುಷ್ಟ ಸೈನಿಕರು ಇರ್ತಾರಲ್ಲ, ಸೈನ್ಯ ಇರುತ್ತಲ್ಲ, ಅವರ ದುಷ್ಟ ರಾಜನ ಸೈನ್ಯವನ್ನು ಜಯಿಸಿ, ಮತ್ತು ಶಸ್ತ್ರಪ್ರಾಣಿ ಅಂದರೆ ಶಸ್ತ್ರ ಉಪಯೋಗ ಮಾಡ್ಬೋದು, ಅಸ್ತ್ರಶಸ್ತ್ರಗಳನ್ನು ಉಪಯೋಗ ಮಾಡಿ ಅವರನ್ನು ಜಯಿಸಿ ಕ್ಷಿತಿಂ ಧರ್ಮೇನ ಪಾಲಯತ್. ಈ ಕ್ಷಿತಿ ಅಂದರೆ ಈ ಭೂಮಿಯನ್ನು ಅಥವಾ ಈ ವಿಶ್ವವನ್ನು ಧರ್ಮದ ಅನುಸಾರವಾಗಿ ಆಳಬೇಕು ಅಂಥೇಳಿ, ಪಾಲನೆ ಮಾಡಬೇಕಂತೇಳಿ ಅಂಥೇಳಿ ವರ್ಣನೆ ಆಗುತ್ತೆ. ಸೊ ಅರ್ಜುನನ್ಗೇನು ಹೇಳಿದ ಕೃಷ್ಣ? ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಅಂಥೇಳಿ, ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡಿ, ಸ್ಮರಣೆ ಮಾಡ್ತಾ ಏನು ಮಾಡಬೇಕು? ನೀನು ಯುದ್ಧ ಮಾಡ್ಬೇಕಂತೇಳಿ. ಸೊ ನಮಗೆ ಕಾಮ ಮತ್ತು ಅರ್ಥ ಮತ್ತು ಕಾಮ ಇಚ್ಛೆ ಇದೆ, ಅದನ್ನು ನಾವು ನಮ್ಮ ಧರ್ಮವನ್ನು ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಿ ಅದನ್ನು ನಾವು ಗಳಿಸ್ಬೋದು. ಅದರ ಜೊತೆ ಏನು ಮಾಡಬೇಕು? ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ, ನನ್ನನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಯಾಕಂದರೆ ಧರ್ಮದಿಂದ ಮೋಕ್ಷ ಆಗ್ಬೋದು, ಅದಕ್ಕಿಂತ ಹೆಚ್ಚಿಂದೇನು? ಕೃಷ್ಣ ಭಕ್ತಿಯನ್ನು ಪಡೆಯೋದು, ಕೃಷ್ಣನ ಚರಣವನ್ನು, ಭಗವತ್ ಚರಣವನ್ನು ಪಡೆಯೋದು. ಸೊ ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ತೊಡಗಿಯೋದು. ಸೊ ಅದು ಮೋಕ್ಷಕ್ಕಿಂತ ಹೆಚ್ಚಿನ ಅದು ಸಿದ್ಧಿ ಅಂದರೆ ಪರಿಪೂರ್ಣತೆ. ಸೊ ಜೀವನದಲ್ಲಿ ಮತ್ತು ಭಗವಂತನ ಕೃಪೆ ಇಲ್ಲದೆ ಮೋಕ್ಷನೂ ಆಗಲ್ಲ ಕೊನೆಗೆ. ಸೊ ಪದ್ಮಪುರಾಣದಲ್ಲಿ ಏನು ಹೇಳಿದ್ದಾರೆ? ರುದ್ರದೇವ ಶಿವಜಿ ಹೇಳಿದ್ದು. ಸೊ ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ ಅಂತೇಳಿ. ಸೊ ಮುಕ್ತಿಯನ್ನು ಕೊಡುವವನು ಯಾರೋ ವಿಷ್ಣು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥೇಳಿ ಪಾರ್ವತಿ ದೇವಿಗೆ ಹೇಳಿದ್ದಿದ್ದು ಶಿವಜಿ. ಸೊ ಈ ಥರ ನಾವು ನೋಡ್ತೀವಿ. ಮತ್ತು ಅದೇ ತಸ್ಮಾ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಅಂತ ಅಲ್ಲಿ ಅಂತಕಾಲೇ ಚ, ಅಲ್ಲೇ ಒಂದು ಶ್ಲೋಕ ಬರುತ್ತೆ. ಇದು 8ನೇ ಅಧ್ಯಾಯದ ಶ್ಲೋಕ. 8ನೇ ಅಧ್ಯಾಯದಲ್ಲಿ ಏನು? ಭಗವತ್ ಪ್ರಾಪ್ತಿ. ಸೊ 8ನೇ ಅಧ್ಯಾಯದ ಭಗವದ್ಗೀತೆಯ ಹೆಸರೇನು? ಭಗವತ್ ಪ್ರಾಪ್ತಿ. ಪ್ರಭುಪಾದರು ಅದರ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಅದರ ಹೆಸರು, ಆ ಅಧ್ಯಾಯದ ಹೆಸರು ಅಟೈನಿಂಗ್ ದ ಸುಪ್ರೀಮ್ ಅಥವಾ ಭಗವತ್ ಪ್ರಾಪ್ತಿ. ಸೊ
ಸೊ ಅಲ್ಲಿ ಈ ಥರ ಎಲ್ಲ ವರ್ಣನೆ ಆಗಿದೆ. ಏನು ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಾರು ನನ್ನನ್ನು ಸ್ಮರಣೆ ಮಾಡಿ ಈ ದೇಹವನ್ನು ಬಿಡ್ತಾರಲ್ಲ, ಅವರು ಏನು ನನ್ನನ್ನು ಪಡೆಯುತ್ತಾರೆ ಅಂಥೇಳಿ, ಭಗವತ್ ಪ್ರಾಪ್ತಿ ಆಗುತ್ತೆ ಅಂಥೇಳಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಅದನ್ನೇ ಇಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ, ಪರೀಕ್ಷಿತನಿಗೂ ಹೇಳ್ತಾ ಇದ್ದಾರೆ. ಯಾಕಂದರೆ ಪರೀಕ್ಷಿತನ ಒಂದು ಪ್ರಶ್ನೆ ಏನಿತ್ತು, ಕೊನೆಯ ಗಳಿಗೆಯಲ್ಲಿ ಒಬ್ಬ ವ್ಯಕ್ತಿಯ ಕರ್ತವ್ಯ ಏನು ಅಂತ ಹೇಳಿ. ಸೊ ಜೀವನದಲ್ಲಿ ಅವನ ಕರ್ತವ್ಯ ಏನು, ಅದು ಒಂದು ಜೀವನದಲ್ಲಿ ಏನು ಮಾಡಬೇಕು ಅಂಥೇಳಿ. ಮತ್ತು ಇನ್ನೊಂದೇನು, ಕೊನೆಯ ಗಳಿಗೆಯಲ್ಲಿ ಮೃತ್ಯುವಿನ ಸಮಯದಲ್ಲಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತೋ ಭಯಾಮ್. ಇಲ್ಲೇನು ಹೇಳ್ತಾ ಇದ್ದಾರೆ, ಚೇಚ್ಛತೋ ಭಯಾಮ್. ನೀನು ಮೃತ್ಯುವಿನ ಭಯದಿಂದ ನೀನು ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು? ತಸ್ಮಾತ್ ಭಾರತ ಭಗವಾನ್ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತೋ ಭಯಾಮ್. ಶ್ರೋತವ್ಯ ಅಂದರೆ ಶ್ರವಣ ಮಾಡಬೇಕು, ಕೇಳಬೇಕು, ಆಲಿಸುವುದು. ಸೊ ಭಗವಂತನ ಕಥಾ ಏನು ಮಾಡಬೇಕು? ಕೃಷ್ಣ ಕಥಾ ಕೇಳಬೇಕು. ಈಗ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಭಾಗವತದಿಂದ ಭಗವದ್ಗೀತೆಯಿಂದ ಕೇಳೋದು, ಇದೇ ಆಧ್ಯಾತ್ಮಿಕ ಜೀವನ. ಏನು ನೀವು ಹಿಮಾಲಯಕ್ಕೆ ಹೋಗಿ ಸನ್ಯಾಸ ತಗೊಂಡು ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡು ಯೋಗ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆರೋಗ್ಯಕ್ಕೆ ಯೋಗ ಅಭ್ಯಾಸ ಮಾಡ್ಬೋದು. ಆದರೆ ಆಧ್ಯಾತ್ಮಿಕ ಜೀವನ ಏನು? ಭಗವಂತನ ಕಥೆಯನ್ನು ಕೇಳೋದು, ಕೃಷ್ಣ ಕಥಾ, ಭಗವಂತನ ಕಥಾ ಕೇಳೋದು. ಕೃಷ್ಣ ಕಥಾ, ಎರಡು ಥರ ಕೃಷ್ಣ ಕಥಾ ಇದೆ. ಒಂದು ಭಗವದ್ಗೀತೆ, ಭಗವಂತನೇ ಹೇಳಿದ ಉಪದೇಶ, ಮತ್ತು ಭಗವಂತನ ಬಗ್ಗೆ ಹೇಳಿದ್ದು. ಇದು ಭಾಗವತ ಏನು? ಭಗವಂತನ ಬಗ್ಗೆ ಹೇಳಿದ್ದು. ಶುಕಮುನಿಗಳು ಹೇಳ್ತಾ ಇದ್ದಾರೆ ಪರೀಕ್ಷಿತನಿಗೆ. ಇದು ಒಂಥರ ಕೃಷ್ಣ ಕಥಾ. ಮತ್ತು ಭಗವಂತನ ಹೇಳಿದ್ದು ಉಪದೇಶ ಭಗವದ್ಗೀತೆ, ಅದು ಕೃಷ್ಣ ಕಥಾ. ಸೊ ಈ ಕೃಷ್ಣ ಕಥಾವ ಕೇಳುವುದರಿಂದ, ಅದನ್ನು ಆಲಿಸುವುದರಿಂದ ಏನಾಗುತ್ತೆ, ನಮಗೆ ಈ ಮೃತ್ಯುವಿನ ಭಯದಿಂದ ನಾವು ಮೃತ್ಯುವನ್ನು ನಾವು ಮೀರಬಹುದು. ಶ್ರೋತವ್ಯ ಕೀರ್ತಿತವ್ಯಶ್ಚ, ಅದನ್ನು ನಾವು ಕೀರ್ತನೆ ಮಾಡೋದು. ಅದು ಕೀರ್ತನೆ ಅಂದರೆ ಹೇಳೋದು, ಅಥವಾ ಭಗವಂತನ ನಾಮ ಉಚ್ಚಾರಣೆ ಮಾಡೋದು, ನಾಮ ಸಂಕೀರ್ತನೆ ಮಾಡೋದು, ಅದಕ್ಕೆ ಕೀರ್ತನ ಅಂತ ಹೇಳ್ತಾರೆ. ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತೋ ಭಯಾಮ್. ಸ್ಮರ್ತವ್ಯ ಮೊದಲು ಶ್ರವಣ ಮಾಡೋದು, ಆಮೇಲೆ ಕೀರ್ತನ ಮಾಡೋದು. ಶ್ರವಣ ಮತ್ತು ಕೀರ್ತನೆ ಮಾಡೋದ್ರಿಂದ ಏನಾಗುತ್ತೆ? ಸ್ಮರಣೆನೂ ಆಗುತ್ತೆ. ನಾನು ಹೇಳ್ತಾ ಇದ್ನಲ್ಲ, ತಸ್ಮಾ ಸರ್ವೇಶು ಕಾಲೇಶು, 24 ಗಂಟೆ ಏನು ಮಾಡಬೇಕು? ಭಗವಂತನ ಸ್ಮರಣೆ ಮಾಡಬೇಕು. ತಸ್ಮಾ ಸರ್ವೇಶು ಕಾಲೇಶು ಮಾಂ ಅನುಸ್ಮರ, ಸ್ಮರ 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 ಅಂಥೇಳಿ ಮತ್ತೆ ಮತ್ತೆ ಭಗವಂತನನ್ನು ಸ್ಮರಣೆ ಮಾಡೋದು. ಸೊ ಆ ಸ್ಮರಣೆ ಹೇಗಾಗತ್ತೆ? ಮೊದಲು ಕೇಳುವುದರಿಂದ ಮತ್ತು ಕೀರ್ತನೆ ಮಾಡೋದರಿಂದ. ಕೇಳುವುದರಿಂದ ಮತ್ತು ಉಚ್ಚಾರಣೆ ಅಂದರೆ ಜಪ ಮಾಡೋದು, ಸಂಕೀರ್ತನೆ ಮಾಡೋದು, ಭಗವಂತನ ಬಗ್ಗೆ ಕೇಳಿದ್ದನ್ನು ಹೇಳೋದು. ಅಥವಾ ನಾವು ಓದುವುದಂದ್ರೆ ಈಗ ನಾವು ಗ್ರಂಥವನ್ನು ಓದ್ತೀವಲ್ಲ, ಏನದು? ಅದು ಕೇಳೋದು. ಆ ಲೇಖಕರಿಂದ ನಾವು ಅದನ್ನು ಕೇಳ್ತಾ ಇದ್ದೀವಿ. ಸೊ ಅದನ್ನು ಹೇಳುವುದಕ್ಕೆ ಕೀರ್ತನೆ ಅಂತ ಹೇಳ್ತಾರೆ. ಸೊ ಇದು ನವವಿಧ ಭಕ್ತಿಯನ್ನು ಹೇಳಿದ್ದಾರೆ. ಸೊ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ. ಈ ಭಕ್ತಿಯ 9 ಲಕ್ಷಣಗಳು. ಭಕ್ತಿ ಅಂದ್ರೆ ಏನು? ಸೊ ಕೃಷ್ಣನ ಬಗ್ಗೆ, ವಿಷ್ಣುವಿನ ಬಗ್ಗೆ ಏನು ಮಾಡೋದು? ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು, ಅರ್ಚನೆ, ವಂದನೆ, ದಾಸ್ಯ ಅಂತೇಳಿ ಇವೆಲ್ಲ ನವವಿಧ ಭಕ್ತಿ. ಇನ್ನೊಂದ್ಸಲ ಚರ್ಚೆ ಮಾಡೋಣ ನವವಿಧ ಭಕ್ತಿ ಬಗ್ಗೆ. ಸೊ ಇಲ್ಲಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತೋ ಭಯಾಮ್. ಯಾಕೆ ಭಗವಂತನ ಬಗ್ಗೆ ಶ್ರವಣ, ಕೀರ್ತನ ಮತ್ತು ಸ್ಮರಣೆ ಮಾಡೋದ್ರಿಂದ ನಾವು ಮೃತ್ಯುವನ್ನು ಜಯಿಸಬಹುದು? ಯಾಕೆ ಆ ಥರ ಆ ಫಲ ಯಾಕೆ ಸಿಗುತ್ತದು? ಯಾಕಂದರೆ ಭಗವಂತ ಯಾರು? ತಸ್ಮಾತ್ ಭಾರತ ಸರ್ವಾತ್ಮ. ಸರ್ವಾತ್ಮ, ಅವನು ಪರಮಾತ್ಮ, ಎಲ್ಲರ ಆತ್ಮ, ಎಲ್ಲರ ಹೃದಯದಲ್ಲಿ ಅವನು ನಿವಾಸವಾಗಿದ್ದಾನೆ. ಅವನು ಅಂತರ್ಯಾಮಿ. ಸೊ ನಮಗೆ ಪ್ರಶ್ನೆ ಬರುತ್ತಲ್ಲ,
ನಾವು ಕೇಳ್ತಾ ಇದ್ದೀವಿ, ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ನಾವು ಕೀರ್ತನೆ ಮಾಡ್ತಾ ಇದ್ದೀವಿ. ಇದನ್ನು ಭಗವಂತನಿಗೆ ಹೇಗೆ ಕೇಳಿಸುತ್ತೆ ಇದು? ಭಗವಂತ ಎಲ್ಲಿದ್ದಾನೆ? ದೂರ ಇದ್ದಾನೆ, ಅವನು ಧಾಮದಲ್ಲಿದ್ದಾನೆ ಅಂತ. ಹೌದಲ್ಲ? ನಾವಿಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಕೂತ್ಕೊಂಡು ಭಗವಂತನ ಬಗ್ಗೆ ಮಾತಾಡಿದರೆ ಭಗವಂತ ನಮಗೆ ಕೇಳಿಸ್ಕೊತಾನ ಅದನ್ನು ಅಂಥೇಳಿ ಪ್ರಶ್ನೆ ಬರ್ಬೋದಲ್ಲ ನಮ್ಮಲ್ಲಿ. ಅದಕ್ಕೋಸ್ಕರ ಶುಕಮುನಿಗಳು ಏನು ಹೇಳ್ತಾ ಇದ್ದಾರೆ? ಸರ್ವಾತ್ಮ, ಎಲ್ಲರ ಹೃದಯದಲ್ಲಿ ಅವನು ಇದ್ದಾನೆ ಅಂಥೇಳಿ. ಎಲ್ಲರ ಹೃದಯ, ಅವನು ಅಂತರ್ಯಾಮಿ. ಅವನು ನಾವು ಚಿಕ್ಕಮಂಗ್ಳೂರಲ್ಲಿ ಹೋಗಿ ನೀವು ಯಾವುದಾದ್ರೂ ನಿರ್ಜನ ಕಾಡಿನಲ್ಲಿ ಹೋಗಿ ಕೂತು ನಾವು ಭಗವಂತನ ಬಗ್ಗೆ ಕೀರ್ತನೆ ಶ್ರವಣ ಮತ್ತು ಸ್ಮರಣೆ ಮಾಡಿದ್ರೂ ಭಗವಂತ ಕೇಳಿಸ್ಕೋತಾನ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ. ಸೊ ಭಗವಾನ್ ಅವನು ಎಲ್ಲ. ಭಗವಾನ್ ಅಂದರೆ ಯಾರು? ಭಗ ಅಂದರೆ ಐಶ್ವರ್ಯಗಳು. 6 ಐಶ್ವರ್ಯಗಳ ಬಗ್ಗೆ ವಿಷ್ಣು ಪುರಾಣದಲ್ಲಿ ವರ್ಣನೆ ಆಗಿದೆ. ಸೊ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ ಯಶ್ಚೈವ ಷಣ್ಣಂ ಭಗ ಇತಿಂಗಣ ಅಂತ. ಸೊ ಭಗವಂತನ ಏನಿದೆ? ಭಗವಂತನಲ್ಲಿ ಸಂಪತ್ತಿದೆ. ಭಗವಂತನಲ್ಲಿ ಎಲ್ಲ ಸಂಪತ್ತು ಭಗವಂತನದೇ. ಸಂಪತ್ತಿದೆ. ಭಗವಂತನಲ್ಲಿ ಶಕ್ತಿ ಇದೆ. ಭಗವಂತನಲ್ಲಿ ಏನಿದೆ? ಶಕ್ತಿ ಇದೆ. ಭಗವಂತನಲ್ಲಿ ಸುಂದರತೆ ಇದೆ. ಭಗವಂತನಲ್ಲಿ ಕೀರ್ತಿ ಇದೆ. ಎಲ್ಲ ಕೀರ್ತಿ ಇದೆ ಭಗವಂತನಲ್ಲಿ. ಮತ್ತು ಜ್ಞಾನ ಇದೆ ಮತ್ತು ಭಗವಂತನಲ್ಲಿ ವೈರಾಗ್ಯ ಇದೆ. ಇವು 6 ಐಶ್ವರ್ಯಗಳು. ಸೊ ಇಲ್ಲಿ ಈ ಭಗವಾನ್ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ? ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡಿದಾಗ ಏನು ಚರ್ಚೆ ಮಾಡ್ತೀವಿ ನಾವು? ಅವನ ಶಕ್ತಿ ಬಗ್ಗೆ, ಅವನ ಸಂಪತ್ತಿನ ಬಗ್ಗೆ, ಅವನ ಸುಂದರತೆ ಬಗ್ಗೆ, ಅವನ ಕೀರ್ತಿ ಬಗ್ಗೆ, ಅವನ ಜ್ಞಾನದ ಬಗ್ಗೆ ಮತ್ತು ವೈರಾಗ್ಯದ ಬಗ್ಗೆ. ಇದನ್ನು ಬಿಟ್ಟು ಬೇರೆ ಏನೂ ಚರ್ಚೆ ಮಾಡಲ್ಲ. ಯಾವುದೇ ವ್ಯಕ್ತಿ ಬಗ್ಗೆ ನಾವು ಚರ್ಚೆ ಮಾಡಿದ್ರೂ ಇವೇ 6 ವಿಷಯಗಳ ಸಂಬಂಧದಲ್ಲಿ ನಾವು 6 ಗುಣಗಳ, ಇವನ್ನ ಗುಣ ಅನ್ಬೋದು, ಐಶ್ವರ್ಯ ಅನ್ಬೋದು, ವ್ಯಕ್ತಿ ಸಂಪತ್ತು ಅನ್ಬೋದು. ಸೊ ಈ 6 ಗುಣಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಾವು ಯಾರ ವ್ಯಕ್ತಿಯ ಬಗ್ಗೆ ನಾವು ಹೇಳಬೇಕು, ಸ್ಮರಣೆ ಮಾಡ್ಬೇಕಂದ್ರೆ ಅವನಲ್ಲಿ ಇವು 6 ಇರಬೇಕಲ್ಲ. ಅದಕ್ಕೋಸ್ಕರ ಶುಕಮುನಿಗಳು ಆ ವ್ಯಕ್ತಿ ಕೃಷ್ಣ ಏನಿದಾನಲ್ಲ, ವಿಷ್ಣು, ಅವನಲ್ಲಿ ಇವು 6 ಸಂಪತ್ತುಗಳು, ಗುಣಗಳು ಇದ್ದಾವೆ. ಷಡೈಶ್ವರ್ಯ ಪೂರ್ಣ ಇದ್ದಾನ ಅವನು. ಅದಕ್ಕೋಸ್ಕರ ಅವನ ಬಗ್ಗೆ ನಾನು ಕೀರ್ತನೆ ಮಾಡಲಿಕ್ಕೆ ವಿಷಯ ಇದೆ. ಈಗ ಅದ್ವೈತವಾದಿಗಳು, ಮಾಯಾವಾದಿಗಳು ಅವ್ರೇನು ಹೇಳ್ತಾರೆ? ಪರಬ್ರಹ್ಮ ನಿರಾಕಾರ ಅಂತ ಹೇಳ್ತಾರೆ. ನಿರಾಕಾರದ ಬಗ್ಗೆ ಏನು ಶ್ರವಣ ಕೀರ್ತನೆ ಮಾಡೋದು? ಅವನ ಬಗ್ಗೆ ಏನಾದ್ರು ಮಾತಾಡೋದು ಇರುತ್ತಾ? ನಿರಾಕಾರದ ಬಗ್ಗೆ ಏನಾದರೂ ಮಾತಾಡೋದು ಇರುತ್ತಾ? ಭಗವಂತ ನಿರಾಕಾರ ಆದ್ರೆ ಅವನ ಬಗ್ಗೆ ಏನಾದರೂ ಮಾತಾಡೋದು ಇರುತ್ತಾ? ಇಲ್ಲಲ್ಲ. ಏನಾದರೂ ಕೇಳೋದು ಇರುತ್ತಾ? ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಭಗವಂತ ನಿರಾಕಾರ ಅಲ್ಲ, ಅವನು ಷಡೈಶ್ವರ್ಯ ಪೂರ್ಣ. ಅವನಲ್ಲಿ ಸುಂದರತೆ ಇದೆ, ಅವನಲ್ಲಿ ಕೀರ್ತಿ ಇದೆ, ಅವನಲ್ಲಿ ಜ್ಞಾನ ಇದೆ, ಅವನಲ್ಲಿ ಶಕ್ತಿ ಇದೆ. ಈ ಎಲ್ಲ ಗುಣಗಳನ್ನು ಹೊಂದಿ ಅವನು ಅನಂತ ಅದ್ಭುತ ಲೀಲೆಗಳನ್ನು ಮಾಡ್ತಾನೆ. ಆ ಲೀಲೆಗಳ ಬಗ್ಗೆ ಏನು ಮಾಡಬೇಕು? ಕೀರ್ತನೆ ಶ್ರವಣ ಮಾಡಬೇಕು. ಮತ್ತು ಈಶ್ವರೋ ಹರಿಹಿ, ಈಶ್ವರ ಅವನು ನಿಯಂತ್ರಕ, ಸರ್ವ ನಿಯಾಮಕ ಅವನು. ಸೊ ನಮ್ಮ ಜೀವನದಲ್ಲಿ ಈಗ ಮೃತ್ಯು ಅಥವಾ ಯಾವುದೇ ಸಮಸ್ಯೆ ಇರಲಿ, ಅದೆಲ್ಲ ಎಲ್ಲಿಂದ ಬರುತ್ತೆ? ಭಗವಂತನಿಂದನೇ ಬರುತ್ತೆ. ಹಾಗಂತೇಳಿ ಭಗವಂತ ಕೆಟ್ಟವನಲ್ಲ. ಅವನ ಆದೇಶಗಳನ್ನು, ನಿಯಮಗಳನ್ನು ನಾವು ಪಾಲನೆ ಮಾಡಲ್ಲ, ಧರ್ಮವನ್ನು ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಬರುತ್ತೆ. ಸೊ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತ ಹೇಳಿದ್ದೇ ಧರ್ಮ ಅಂದರೆ ನಾವು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಈಗಿನ ಸಮಾಜದಲ್ಲಿ ಏನೋ ಧರ್ಮ ಸೃಷ್ಟಿ ಮಾಡ್ತಾರೆ. ಹೌದಲ್ಲ? ಸೊ ಬಸವಣ್ಣ ಜಾತಿವಾದದ ಬಗ್ಗೆ ವಿರುದ್ಧ ಹೋರಾಡಿದ. ಈಗ ಅವರೇ ಏನು ಮಾಡ್ಕೊಂಡ್ಬಿಟ್ರು? ಒಂದು ಜಾತಿ ಮಾಡ್ಕೊಂಡ್ಬಿಟ್ರು. ಹೌದಲ್ಲ? ಲಿಂಗಾಯತ ಜಾತಿ. ಸೊ ಈ ಥರ ನಾವು ಧರ್ಮ ಜಾತಿಯನ್ನು ಕಟ್ಕೊತಾ ಇರ್ತೀವಿ ನಾವು ಸಮಾಜದಲ್ಲಿ. ಹೌದಲ್ಲ? ಸೊ ಭಗವಂತ ಹೇಳಿದ್ದನ್ನು ನಾವು, ಸೊ ಅವನು ನಿಯಂತ್ರಕ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವನು ಪರಿಹರಿಸ್ಬೋದು ಅವನು. ಯಾಕಂದರೆ ಅವನೇ ನಿಯಾಮಕ, ನಿಯಂತ್ರಕ ಇದ್ರೆ. ಹೌದಲ್ಲ? ಸೊ
ಸೊ ಅವನಿಂದ ಎಲ್ಲ ಸಮಸ್ಯೆಗಳು ಬಂದರೆ ಪರಿಹಾರ ಅವನ ಉಪಾಯನೂ ಅವನಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಮಗೆ ಈ ಮೃತ್ಯುವಿನ ಸಮಸ್ಯೆ ಇದೆ, ಅದನ್ನು ಜಯಿಸ್ಬೇಕಂದ್ರೆ ನಾವು ಭಗವಂತನನ್ನು ಅವನು ನಿಯಂತ್ರಕ, ನಮ್ಮನ್ನು ಮೃತ್ಯುವಿನಿಂದ ನಾವು ಅವನು ಉದ್ಧಾರ ಮಾಡ್ಬೋದು. ಮತ್ತು ಹರಿ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಅಂತ. ಅವನು ಹರಿ, ಹರಿ ಅಂದರೆ ಯಾರು ಎಲ್ಲವನ್ನ ಹರಣ ಮಾಡೋದು ಅಂದರೆ ಒಂಥರ ದೋಚ್ಕೊಂಡು ಹೋಗೋನು. ಸೊ ನಮ್ಮ ಎಲ್ಲ ಸಮಸ್ಯೆಗಳನ್ನು ದೋಚ್ಕೊಂಡು ಹೋಗ್ತಾನೆ, ಹರಣ ಮಾಡ್ತಾನೆ. ಅದಕ್ಕೆ ಅವನಿಗೆ ಏನಂತಾರೆ ಹರಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಶುಕಮುನಿಗಳು ಏನು ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ವಸ್ತು ಮತ್ತು ಯಾವುದೇ ವ್ಯಕ್ತಿಗಳ ಆಶ್ರಯವನ್ನು ಪಡಿಬೇಡ. ನೀನೇನು ಮಾಡಬೇಕು, ಕೃಷ್ಣನ ಆಶ್ರಯ ಪಡಿಬೇಕು. ಕೃಷ್ಣನ ಆಶ್ರಯ ಪಡೆಯೋದಂದರೆ ಅವನ ಬಗ್ಗೆ ಶ್ರವಣ, ಕೀರ್ತನೆ ಮತ್ತು ಸ್ಮರಣೆ ಮಾಡು. ಈ ನವವಿಧ ಭಕ್ತಿಯಲ್ಲಿ ತೊಡಗು. ಯಾಕಂದರೆ ಅವನು ಯಾರು, ಅವನು ಸರ್ವಾತ್ಮ. ನೀನೇನೋ ಭಕ್ತಿ ಮಾಡಿದರೂ ಅವನು ಗೊತ್ತಾಗತ್ತೆ, ಅವನು ಕೇಳಿಸ್ಕೊತಾನ. ಅವನು ನೀನು ಪ್ರಾರ್ಥನೆ ಮಾಡಿದರೆ, ನೀನು ಭಗವಂತನ ನಾಮ ಉಚ್ಚಾರಣೆ ಮಾಡಿದರೆ ಅವನು ಕೇಳಿಸ್ಕೊತಾನೆ. ಸೊ ಅವನು ಭಗವಾನ್, ಅವನ ಬಗ್ಗೆ ಎಷ್ಟೋ ಕೇಳೋದು ಹೇಳೋದು ಅಸೀಮಿತವಾಗಿದೆ. ಅವನು ಈಶ್ವರ ಮತ್ತು ಅವನು ಹರಿ ಅಂತ. ಅವನು ಎಲ್ಲ ನಿಯಂತ್ರಣ ಮಾಡ್ತಾನೆ, ಅವನೆಲ್ಲ ಸರಿಪಡಿಸ್ತಾನೆ. ಸೊ ಈ ಥರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನಾದ್ರು ಪ್ರಶ್ನೆ ಇದೆಯಾ? ಎಲ್ಲ ತಿಳಿತು? ಎಲ್ಲ ತಿಳಿದ್ರೂ ಪ್ರಶ್ನೆ ಇರಲ್ಲ, ಎಲ್ಲ ತಿಳಿಲಿಲ್ಲ ಅಂದ್ರೂ ಪ್ರಶ್ನೆ ಇರಲ್ಲ. ಸೊ ನಿಮ್ಗೆಲ್ಲ ತಿಳಿತಂತೇಳಿ ನಾನು ಅನ್ಕೋತೀನಿ. ಹರೇ ಕೃಷ್ಣ. ಸೊ ನೆಕ್ಸ್ಟ್